ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕ ಬಂಧುಗಳಿಗೆ ಹಾಗೂ ಕನ್ಸಲ್ಟೆಂಟ್ ಸ್ನೇಹಿತರಿಗೆ ಸುಸ್ವಾಗತ ಬಯಸ್ತಾ ಇದ್ದೀನಿ. ಆಜಾದಿ ಕಿ ಪಾಠಶಾಲಾ ಕಾರ್ಯಕ್ರಮಕ್ಕೆ ಪ್ರತಿ ಗುರುವಾರ ಶುಕ್ರವಾರ ನೀವು ನೋಡ್ತಾ ಇದ್ದಾಗೆ ಬಿಸ್ನೆಸ್ಗೆ ಉಪಯೋಗವಾಗುವಂತಹ ಒಂದಷ್ಟು ಮಾಹಿತಿ, ಟ್ರೈನಿಂಗ್, ತರಬೇತಿ ಹಾಗೂ ಒಂದು ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡುವಂತಹ ಸೆಷನ್ಸ್ ಅನ್ನ ಕಂಡಕ್ಟ್ ಮಾಡ್ತಿರ್ತೀವಿ. ಇವತ್ತು ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ನಾನು ತಯಾರಾಗಿ ಬಂದಿರೋದು ನಮ್ಮ ಮೋದಿ ಕೇರ್ನ ನೇರ ಮಾರುಕಟ್ಟೆ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಲ್ಲಿ ಮುಖ್ಯವಾಗಿ ಪಾತ್ರ ವಹಿಸುತ್ತಿರುವಂತಹ ಒಂದು ಅಂಶ ಹೋಮ್ ಮೀಟಿಂಗ್ಗಳು. ಹೋಮ್ ಮೀಟಿಂಗ್ಗಳು ವಿಶೇಷವಾದ ಪಾತ್ರ ವಹಿಸ್ತಿದೆ. ಸಾಕಷ್ಟು ಕಸ್ಟಮರ್ ಅನ್ನ ಬಿಸ್ನೆಸ್ ಹತ್ರ ಸೆಳೆಯೋದಕ್ಕೆ, ಪ್ರಾಡಕ್ಟ್ ಗಳನ್ನ ಖರೀದಿ ಮಾಡೋದಕ್ಕೆ ಇನ್ಫ್ಲೂಯೆನ್ಸ್ ಮಾಡೋದಾಗಿರ್ಬೋದು. ಅಂಡ್ ಸಾಕಷ್ಟು ಸಾಮರ್ಥ್ಯವನ್ನ ಹೊಂದಿರುವಂತಹ ಬಿಸ್ನೆಸ್ ಅನ್ನ ಎನ್ಹಾನ್ಸ್ ಮಾಡೋದಕ್ಕೆ ಸಾಮರ್ಥ್ಯವನ್ನ ಹೊಂದಿರುವಂತಹ ಒಂದು ಟೂಲ್ ಅಥವಾ ಒಂದು ಆಕ್ಷನ್ ಏನು ಅಂತ ಹೇಳಿದ್ರೆ, ಸಾಧ್ಯವಾದಷ್ಟು ನಾವು ಹೋಮ್ ಮೀಟಿಂಗ್ಸ್ ಅನ್ನ ಯಾವ ರೀತಿ ಮಾಡಬೇಕು ಅಂಡ್ ಕಂಡಕ್ಟ್ ಮಾಡೋದ್ರಿಂದ ಎಷ್ಟು ಜಾಸ್ತಿ ಮಾಡ್ತೀವಿ ಅಷ್ಟು ಕನ್ವರ್ಷನ್ ಇರುತ್ತೆ. ಆ ಒಂದು ನಿಟ್ಟಲ್ಲಿ ಇವತ್ತು ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಹೋಮ್ ಮೀಟಿಂಗ್ಸ್ ಅನ್ನ ಮಾಡ್ಬೇಕಾದ್ರೆ ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು, ಎಫೆಕ್ಟಿವ್ ಆಗಿ ಪ್ರೊಡಕ್ಟಿವ್ ಹೋಮ್ ಮೀಟಿಂಗ್ ಮಾಡ್ಬೇಕು ಅಂದ್ರೆ ಏನೆಲ್ಲ ನಾವು ಪಾಲನೆ ಮಾಡಬೇಕಾಗತ್ತೆ, ಬನ್ನಿ ನೋಡ್ಕೊಂಡ್ ಬರೋಣ. ನೀವೆಲ್ಲ ಕಲಿಯೋದಕ್ಕೆ ರೆಡಿ ಇದ್ದೀರಾ ಅಂತ ಅನ್ಕೊಂಡು, ನಿಮ್ಮ ಜೊತೆ ನಿಮ್ಮ ತಂಡದವ್ರು ಇನ್ನೂ ಜಾಯಿನ್ ಆಗಿಲ್ಲ ಅಂದ್ರೆ ದಯವಿಟ್ಟು ಹೋಮ್ ಮೀಟಿಂಗ್ಸ್ ಅನ್ನ ಅಟೆಂಡ್ ಮಾಡೋದಕ್ಕೆ ಅಥವಾ ಯಾವ ರೀತಿ ಕಂಡಕ್ಟ್ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೆ ದಯವಿಟ್ಟು ಸೆಷನ್ ಅನ್ನ ನೋಡೋದಕ್ಕೆ ಹೇಳಿ. ಈ ಒಂದು ಯೂಟ್ಯೂಬ್ ಲಿಂಕ್ ಅನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಎಸ್ಪೆಷಲಿ ನನ್ನ ಹೊಸ ಸ್ನೇಹಿತರಿಗೆ ತುಂಬಾನೇ ಮುಖ್ಯ ಆಗತ್ತೆ ಹೋಮ್ ಮೀಟಿಂಗ್. ಟಿಪ್ಸ್ ಏನಿದೆ 10 ಟಿಪ್ಸ್ ಅನ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಒಂದೊಂದಾಗಿ ನೋಡ್ಕೊಂಡ್ ಬರೋಣ. ನಾನು ನಿಮ್ಮ ಶ್ರೀಕಾಂತ್, ರೀಜನಲ್ ಪ್ರಾಡಕ್ಟ್ ಅಂಡ್ ಬಿಸ್ನೆಸ್ ಟ್ರೈನರ್. ಇವಾಗ ಈ ಕಾರ್ಯಕ್ರಮವನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಬನ್ನಿ ಒಂದೊಂದಾಗಿ ನಾವು ಚರ್ಚೆ ಮಾಡೋಣ ಏನಿದೆ ಈ ಒಂದು ಟಿಪ್ಸ್ ಅಲ್ಲಿ ಅಂತ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಎಷ್ಟು ಜನ ಹೋಮ್ ಮೀಟಿಂಗ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಮಾಡ್ತಾ ಇದ್ದೀರಾ ಇಲ್ವಾ ಅನ್ನೋದನ್ನ ಒಂದು ಪ್ರಶ್ನೆ ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ಯಾಕೆಂದ್ರೆ ನಾನು ಹೇಳಿದ್ದೆ ಮೋದಿ ಕೇರ್ ಬಿಸ್ನೆಸ್ ಅನ್ನ ಕಟ್ಟೋದಕ್ಕೆ, ಈಗಿನ ಕಸ್ಟಮರ್ಸ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ, ಟೀಮ್ ಡೆವಲಪ್ಮೆಂಟ್ ಮಾಡೋದಕ್ಕೆ, ನಮ್ಮ ಡೌನ್ ಲೈನ್ಸ್ ನಾವುಗಳು ಸಾಕಷ್ಟು ಪರಿಣಿತರಾಗಬೇಕಾಗಿರೋದು ಹೋಮ್ ಮೀಟಿಂಗ್ಸ್ ಅನ್ನ ಯಾವ ರೀತಿ ಮಾಡ್ಬೇಕು ಅಂತ. ಆ ಒಂದು ಪ್ರಮೇಯದಲ್ಲಿ ಮೊಟ್ಟ ಮೊದಲನೇ ಒಂದು ಟಿಪ್ ಅನ್ನ ಇವತ್ತು ನಾನು ನಿಮ್ಗೆ ಕೊಡೋದಕ್ಕೆ ಇಷ್ಟಪಡೋದು, ಎಸ್ಪೆಷಲಿ ಹೋಮ್ ಮೀಟಿಂಗ್ ಅಲ್ಲಿ ಇವಾಗ ಇನ್ವೈಟ್ ಮಾಡಿರ್ತೀರಾ ಕಸ್ಟಮರ್ಸ್ ಅನ್ನ, ಹೊಸಬ್ರನ್ನ ಕರೆದಿರ್ತೀರಾ, ಹೊಸ ಕನ್ಸಲ್ಟೆಂಟ್ ಬಂದು ಕೂತಿದ್ದಾರೆ, ನಿಮ್ಮ ಟೀಮ್ ನವ್ರು ಬಂದು ಕೂತಿರ್ತಾರೆ ಅಥವಾ ಕೂತ್ಕೋಬಹುದು, ಇನ್ವೈಟ್ ಮಾಡಿರ್ತೀರಾ. ಬಟ್ ಅವರೆಲ್ಲಾ ಬರೋದಕ್ಕಿಂತ ಮುಂಚೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹೊಸಬ್ರು ಅಥವಾ ನೆಂಟರು ನಮ್ಮ ಮನೆಯಲ್ಲೇ ರಿಲೇಷನ್ಸ್ ಯಾರಾದ್ರೂ ಬರ್ಬೇಕಾದ್ರೆ ಎಷ್ಟು ಜಾಗ್ರತೆಯಿಂದ ನಾವು ಮನೇನ ಕ್ಲೀನ್ ಆಗಿ ಇಟ್ಕೊಂಡು, ನೀಟಾಗಿ ಇಟ್ಕೊಂಡು, ಸ್ವಲ್ಪ ಸರಿ ಮಾಡ್ಕೊಂಡು, ಮತ್ತಷ್ಟು ಕಾಳಜಿಯಿಂದ ಮನೆಯನ್ನ ನಾವು ನೋಡ್ಕೊಳ್ತೀವಿ. ಆವಾಗ ರಿಲೇಟಿವ್ಸ್ ನಮ್ಮ ಮನೆಗೆ ಬರ್ಬೇಕಾದ್ರೆ ಮೊದಲನೇ ಸಲ, ಎಸ್ಪೆಷಲಿ ಅಪರೂಪಕ್ಕೆ ಬರುವಂತಹ ಒಂದು ರಿಲೇಟಿವ್ಸ್ ಬರ್ಬೇಕಾದ್ರೆ ಮತ್ತಷ್ಟು ಜಾಗರೂಕತೆಯಿಂದ ನಾವು ಮನೆಯನ್ನ ಕ್ಲೀನ್ ಮಾಡ್ಕೊಂಡು, ನೀಟಾಗಿ ಇಟ್ಕೊಂಡು, ಏನು ವ್ಯವಸ್ಥೆ ಮಾಡ್ಕೊಳ್ತೀವಿ. ಕರೆಕ್ಟಾ? ಅದೇ ರೀತಿ ಕೂಡ ಇಲ್ಲಿ ನಾವು ಮನೆಯಲ್ಲಿ ಮೀಟಿಂಗ್ ಅನ್ನ, ನಮ್ಮ ಮನೆಯಲ್ಲಿ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡ್ಬೇಕಾದ್ರೆ, ಹೊಸಬರನ್ನ ನಾನು ಇನ್ವೈಟ್ ಮಾಡಿದಾಗ ಅಥವಾ ಹೊಸ ಕನ್ಸಲ್ಟೆಂಟ್ ನಮ್ಮ ಮನೆಗೆ ಬರಬೇಕಾದ್ರೆ ಪ್ರಿಪರೇಷನ್ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಿ. ಏನ್ ಪ್ರಿಪರೇಷನ್? ಆ ಒಂದು ಮೀಟಿಂಗ್ ಅಲ್ಲಿ ಏನನ್ನ ಹೇಳೋದಕ್ಕೆ ಹೊರಟಿದ್ದೀರಾ, ಯಾವ ಪ್ರಾಡಕ್ಟ್ ನ ಮಾಹಿತಿ ಕೊಡೋದಕ್ಕೆ ಹೊರಟಿದ್ದೀರಾ, ನಿಮ್ಮ ಆಡಿಯನ್ಸ್ ಯಾವ ಕಡೆ ಕೂತ್ಕೋಬೇಕು, ಆಸನಗಳ ವ್ಯವಸ್ಥೆ ಅಥವಾ ಸೀಟಿಂಗ್ ಅರೇಂಜ್ಮೆಂಟ್ಸ್ ಅನ್ನ ಮಾಡ್ಕೊಂಡಿದ್ದೀರಾ ಇಲ್ವಾ, ಪ್ಲಸ್ ಯಾವ ಪ್ರೆಸೆಂಟೇಶನ್ ಅನ್ನ ಕೊಡೋದಕ್ಕೆ ನೀವು ತಯಾರಿ ಮಾಡ್ಕೋಬೇಕು, ಅದ್ರ ಜೊತೆಗೆ ಏನೇನ್ ಮೆಟೀರಿಯಲ್ ಸಿದ್ಧಪಡಿಸ್ಕೋಬೇಕು, ಬೋರ್ಡ್ ಆಗಿರ್ಬೋದು, ಮಾರ್ಕರ್ ಆಗಿರ್ಬೋದು, ಅಕಸ್ಮಾತ್ ನೀವೇನಾದ್ರೂ ಬಳಸೋದಾದ್ರೆ, ಅಥವಾ ನೀವು ಡೆಮೋ ಮಾಡೋದಕ್ಕೆ ಹೊರಟಿದ್ರೆ ಡೆಮೋಗೆ ಸಂಬಂಧಪಟ್ಟ ಪ್ರಾಡಕ್ಟ್ ಗಳನ್ನ ನಿಮ್ಮ ಗ್ರಾಹಕ, ನಿಮ್ಮ ಕಸ್ಟಮರ್ ಅಥವಾ ಹೊಸ ಸ್ನೇಹಿತರು, ಹೊಸ ಕನ್ಸಲ್ಟೆಂಟ್ಗಳು ನಿಮ್ಮ ಮನೆಗೆ ತಲುಪುವ ಮುಂಚೆಯೇ ಆ ವ್ಯವಸ್ಥೆ ಮುಗಿದಿರಬೇಕು, ಪ್ರಿಪರೇಷನ್ ಕಂಪ್ಲೀಟ್ ಆಗಿರಬೇಕು. ಅರ್ಥ ಮಾಡ್ಕೊಳ್ಳಿ. ಅವರು ಬಂದ ಮೇಲೆ, ಕೂತ್ಕೊಂಡ ಮೇಲೆ ನೀವು ಪ್ರಿಪರೇಷನ್ ಮಾಡಕ್ ಹೋದ್ರೆ ಅದನ್ನ ಗೆಸ್ಚರ್ ಸರಿ ಇರೋದಿಲ್ಲ, ಅದು ಸರಿ ಕಾಣೋದಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಬಟ್ ಅದಕ್ಕೋಸ್ಕರ ಹೇಳ್ತೀವಿ, ನಮ್ಮ ಮನೆಗೆ ಅತಿಥಿಗಳು ಬರೋದಕ್ಕಿಂತ ಮುಂಚೆ, ಗೆಸ್ಟ್ಗಳು ಬರೋದಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ, ಪ್ರಿಪರೇಷನ್ ಅನ್ನ ಮೊದಲೇ ತಯಾರಿ ಮಾಡಿಟ್ಕೊಂಡು ಕಾಯ್ತಾ ಇರಬೇಕು. ಓಕೆ, ನೀವೇ ಪಟ್ಟಿ ಮಾಡ್ಕೊಳ್ಳಿ. ಹೋಮ್ ಕೇರ್ ಅಥವಾ ಲಾಂಡ್ರಿ ಕೇರ್ ಪ್ರಾಡಕ್ಟ್ ಡೆಮೋ ಮಾಡಬಹುದು, ಅಥವಾ ಇನ್ಯಾವುದೋ ಪ್ರಾಡಕ್ಟ್ ಡೆಮೋ ಮಾಡಬಹುದು. ಅದಕ್ಕೆ ಬೇಕಾದ ಟೇಬಲ್ ನ ವ್ಯವಸ್ಥೆ, ಟೇಬಲ್ ಮೇಲೆ ಒಂದು ಬಟ್ಟೆ ಹಾಕ್ಬೇಕಾ, ಅದಾದ್ಮೇಲೆ ಲ್ಯಾಪ್ಟಾಪ್ ಎಲ್ಲಿ ಇಟ್ಕೋಬೇಕು, ಅಕಸ್ಮಾತ್ ನೀವು ಲ್ಯಾಪ್ಟಾಪ್ ಬಳಸ್ತಿದ್ರೆ, ಇಲ್ಲ ಬೋರ್ಡ್ ಮಾರ್ಕರ್ ಬಳಸ್ತಿದ್ರೆ ಯಾವ ಆಂಗಲ್ ಅಲ್ಲಿ ಅದನ್ನ ಇಟ್ಕೋಬೇಕು, ಚೇರುಗಳು ಯಾವ ಕಡೆ
ಮುಖವನ್ನ ಯಾವ ಕಡೆ ಫೇಸಿಂಗ್ ಅಲ್ಲಿ ಇರ್ಬೇಕು, ಅದೇ ರೀತಿ ಡೆಮಾನ್ಸ್ಟ್ರೇಷನ್ ಮಾಡೋದಕ್ಕೆ ಬೇಕಾದಂತಹ ಬೌಲ್ಸ್ ಆಗಿರ್ಬೋದು, ನೀರಾಗಿರ್ಬೋದು, ಏನೇನ್ ಬೇಕೋ ಪ್ರತಿಯೊಂದು ಕೂಡ ಸಿದ್ಧಪಡಿಸ್ಕೊಂಡಲ್ಲಿ ನಿಮಗೆ ಟೆನ್ಷನ್ ಕಡಿಮೆ ಆಗತ್ತೆ, ನಿಮಗೆ ರಿಲೀಫ್ ಆಗತ್ತೆ. ಗ್ರಾಹಕರು ಅಥವಾ ಹೊಸಬ್ರು ಬರೋಷ್ಟ್ರೊಳಗೆ ನೀವು ರೆಡಿ ಆಗ್ಬಿಟ್ರೆ ಸೊ ಆ ಒಂದು ಮೀಟಿಂಗ್ ಅಲ್ಲಿ ನೀವು ಗೆಲ್ಲೋದಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ನೀವು ಟೆನ್ಷನ್ ಫ್ರೀ ಆಗ್ತೀರಾ. ಯಾವಾಗ ಟೆನ್ಷನ್ ಫ್ರೀ ಆಗ್ತೀರಾ ಅಂದ್ರೆ ಪ್ರಿಪರೇಷನ್ ಅನ್ನ ಸಾಧ್ಯವಾದಷ್ಟು ಬೇಗ ಮುಗಿಸ್ಕೊಂಡ್ರೆ, ರೈಟ್. ಸೊ ಇದು ಇಲ್ಲಾಂದ್ರೆ ಏನಾಗುತ್ತೆ, ಆ ಗಡಿಬಿಡಿಯಲ್ಲಿ ಅವರು ಬಂದ ಮೇಲೆ ನಾವು ಪ್ರಿಪರೇಷನ್ ಅನ್ನು ಸ್ಟಾರ್ಟ್ ಮಾಡಕ್ ಹೋದ್ರೆ ಸ್ವಲ್ಪ ಮುಂಚಿತವಾಗಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಟೆನ್ಷನ್ ಆಗ್ತೀರಾ, ದುಗುಡ ಆಗತ್ತೆ. ಸೊ ಹರಿಬರಿಯಲ್ಲಿ ಓಡಾಡ್ತಿರ್ತೀರಾ, ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಹುಡ್ಕಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾವಾಗ ಈ ಪ್ರಕ್ರಿಯೆ ನಡೆಯುತ್ತೋ ಆ ಒಂದು ಹೋಮ್ ಮೀಟಿಂಗ್ ನ ಒಂದು ಏನಂತ ಹೇಳ್ತೀವಿ, ಆ ಯಶಸ್ಸಿನ ಒಂದು ರೇಷ್ಯೋ ಖಂಡಿತ ಕುಂಠಿತಗೊಳ್ಳುತ್ತೆ, ಕಡಿಮೆ ಆಗತ್ತೆ. ಸೊ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಿಮ್ಗೆ ಒಂದು ಚಿತ್ರದಲ್ಲೂ ಕೂಡ ತೋರಿಸ್ತಿದ್ದಾರೆ. ಸೊ ಎಸ್ಪೆಷಲಿ ನೋಡ್ಬೋದು ಆಕ್ಚುಲಿ ಎಷ್ಟು ಪ್ರಿಪರೇಷನ್, ಎಷ್ಟು ರೆಡಿ ಆಗಿದ್ದಾರೆ ಅಂತ ಹೇಳಿ. ಒಂದು ಮಳೆ ಬರುತ್ತೆ ಅಥವಾ ಅಂತ ಅನ್ಬಿಟ್ರೆ, ಸೊ ಒಂದು ಮಳೆ ಬರುತ್ತೆ, ಫ್ಲಡ್ ಬರುತ್ತೆ ಅಂತ ಹೇಳಿ ಒಂದು ನ್ಯೂಸ್ ಗೊತ್ತಾಗ್ಬಿಟ್ರೆ ಎಷ್ಟೆಲ್ಲಾ ರೀತಿಯಲ್ಲಿ ಪ್ರಿಪೇರ್ ಆಗ್ತಾರೆ. ನಾವು ಅಟ್ಲೀಸ್ಟ್ ಇಷ್ಟು ಪ್ರಿಪೇರ್ ಆಗ್ಲಿಲ್ಲ ಅಂದ್ರೂ ಕೂಡ ಮಳೆ ಬರುತ್ತೆ ಅಂದ ತಕ್ಷಣ ಅಟ್ಲೀಸ್ಟ್ ಹೊರಗಡೆ ಹೋಗ್ಬೇಕಾದ್ರೆ, ಸುತ್ತಾಡ್ಬೇಕಾದ್ರೆ ಖಂಡಿತ ಒಂದು ಛತ್ರಿ ಆದ್ರೂ ಹಿಡ್ಕೋಬೇಕು, ರೈಟ್. ಸೊ ಅದರಿಂದ ಎಸ್ಪೆಷಲಿ ಮಳೆ ನೀರಿಂದ ನಾವು ನೆನೆಯದಾಗಿ ಕಾಪಾಡ್ಕೊಳ್ಳೋದಕ್ಕೆ ಅಕಸ್ಮಾತ್ ಅತಿ ದೊಡ್ಡ ಮಟ್ಟದಲ್ಲಿ ಫ್ಲಡ್ ಬರ್ತಿದೆ ಅಂತ ಹೇಳಿದ್ರೆ ಒಂದು ಸೇಫ್ ಜಾಕೆಟ್ ಅನ್ನ ಹಾಕೊಳ್ಳುವಂತದ್ದು. ಸೊ ಈ ರೀತಿ ಪ್ರಿಪರೇಷನ್ ಮೇಕ್ಸ್ ಅಸ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಪ್ರಿಪರೇಷನ್ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಬೇಡ, ಮೊದಲೇ ನಾವು ತಯಾರಿ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಮೊದಲೇ ಯಾರು ತಯಾರಿ ಮಾಡ್ಕೊಳ್ತಾರೋ ಪರ್ಫೆಕ್ಟ್ ಆಗಿ ಮೀಟಿಂಗ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಮೊದಲನೇ ಟಿಪ್ ಅಲ್ಲಿ ನಾನು ನಿಮ್ಗೆ ಹೇಳಕ್ ಇಷ್ಟಪಡೋದು. ಅಂಡ್ ಎರಡನೇದು, ಎಸ್ಪೆಷಲಿ ಇದು ವಿಶೇಷವಾಗಿ ಪ್ರತಿಯೊಬ್ಬ ಕನ್ಸಲ್ಟೆಂಟ್ಸ್ ಇದ್ರು ಕೂಡ ಇದು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೀವು ಮೀಟಿಂಗ್ ಅಲ್ಲಿ ಹೇಳುವಂತದ್ದು ಎಂತ ಶ್ರೇಷ್ಠ ಮಟ್ಟದ ಮೀಟಿಂಗ್ ಡೆಲಿವರಿ ನೀವು ಮಾಡ್ತಿರೋ ಗೊತ್ತಿಲ್ಲ, ಕಮ್ಯುನಿಕೇಶನ್ ಮಾಡ್ತಿರೋ ಗೊತ್ತಿಲ್ಲ. ಬಟ್ ನಿಮಗೆ ಹೊಸ ಅತಿಥಿಗಳು ನಿಮ್ಮ ಮನೆಗೆ ಯಾರು ಬರ್ತಾರೆ, ಹೊಸ ಗೆಸ್ಟ್ಗಳು ಅಥವಾ ಹೊಸ ಕನ್ಸಲ್ಟೆಂಟ್ ಯಾರು ಬರ್ತಾರೆ, ಅವ್ರಿಗೆ ನೀವು ಗೆಲ್ಲಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಅವ್ರಿಗೆ ಬೇಕಾದ ರೆಸ್ಪೆಕ್ಟ್ ಅನ್ನ ಕೊಡ್ಬೇಕು. ಸೊ ಎಸ್ಪೆಷಲಿ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ರೆಸ್ಪೆಕ್ಟ್ ಅಂತ ಹೇಳ್ತೀವಿ. ಆ ರೆಸ್ಪೆಕ್ಟ್ ಅಂದ್ರೆ ಇನ್ನೇನು ನೀವು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಬೇಕು ಅಂತಲ್ಲ, ಅವರು ಯಾರೇ ಬರ್ಲಿ ಪ್ರತಿಯೊಬ್ಬ ಅತಿಥಿಗಳನ್ನ ನಗು ಮುಖದಿಂದ ಒಂದು ಕೈ ಶೇಕ್ ಹ್ಯಾಂಡ್ ಮಾಡಿ ಸೊ ಎಸ್ಪೆಷಲಿ ಅವರನ್ನ ವೆಲ್ಕಮ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅವ್ರಿಗೆ ಪ್ಲೆಸೆಂಟ್ ಫೀಲಿಂಗ್ ಸಿಗತ್ತೆ, ನಿಮ್ಮ ಮೇಲೆ ಗೌರವ ಜಾಸ್ತಿ ಆಗತ್ತೆ. ಸೊ ಒಂದು ಕಸ್ಟಮರ್ ಕೂಡ ಮಿಸ್ ಆಗದಾಗ, ಒಂದು ಗೆಸ್ಟ್ ಕೂಡ ಮಿಸ್ ಆಗ್ಬಾರ್ದು. ಪ್ರತಿಯೊಬ್ರು ಕೂಡ ನೀವು ಮೊದಲೇ ಸಿದ್ಧತೆ ಮಾಡ್ಕೋಬೇಕು. ನಿಮ್ಮ ಡೌನ್ ಲೈನ್ಸ್ ಯಾರ್ಯಾರನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ, ನೀವು ಯಾರ್ಯಾರನ್ನ ಇನ್ವೈಟ್ ಮಾಡಿದೀರಾ, ಪ್ರತಿಯೊಬ್ಬರನ್ನ ಕೂಡ ವೆಲ್ಕಮ್ ಹೇಳಿ, ಗ್ರೀಟ್ ಮಾಡಿ, ಅವರನ್ನ ತಮ್ಮ ಆಸನಗಳಲ್ಲಿ ಕೂತ್ಕೊಳ್ಳೋದಕ್ಕೆ ನಾವು ಪ್ರಾಂಪ್ಟ್ ಮಾಡಿದಾಗ, ಅವ್ರಿಗೆ ಅವಕಾಶ ಕೊಟ್ಟಾಗ ನಿಮ್ಮ ಮೇಲೆ ಗೌರವ ಹೆಚ್ಚಾಗತ್ತೆ. ಯಾಕಂದ್ರೆ ಸೊ ಅದೇ ಲೀಸ್ಟ್ ಎಕ್ಸ್ಪೆಕ್ಟ್ ಮಾಡೋದು. ಉದಾಹರಣೆಗೆ ನೀವು ಮದುವೆ ಕಾರ್ಯಕ್ರಮಗಳಿಗೆ ಹೋದಾಗ ನೋಡಿ, ನಿಮ್ಗೆ ಎಕ್ಸ್ಪೀರಿಯನ್ಸ್ಗೆ ಬಂದಿರತ್ತೆ, ಅಲ್ಲಿ ಹೋಸ್ಟ್ ಯಾರಿರ್ತಾರೆ ನಗುಮುಖದಿಂದ ಜಸ್ಟ್ ಅವರು ಒಂದು ಸ್ಮೈಲ್ ಕೊಟ್ಟು ನಮ್ಮನ್ನ ವೆಲ್ಕಮ್ ಮಾಡ್ಕೊಂಡ್ರೆ ನಾವು ಖುಷಿ ಆಗ್ಬಿಡ್ತೀವಿ. ಇಲ್ಲಾಂದ್ರೆ ಇನ್ನ ಎರಡನೇ ಕೇಸಲ್ಲೂ ಕೂಡ ನೀವು ಗಮನಿಸಿರಬಹುದು. ಸೊ ಮದುವೆಗೆ ಹೋಗಿರ್ತೀರಾ, ಯಾರು ಕೂಡ ನಿಮ್ಮನ್ನ ಹಿಡಿಸ್ಕೊಳ್ಳೋದಿಲ್ಲ, ಯಾರು ಕೂಡ ನಿಮ್ಮನ್ನ ಮಾತಾಡ್ಸಿರೋದಿಲ್ಲ ಪ್ರಾಬ್ಲಿ. ಸೊ ಮೇ ಬಿ ಅವ್ರದ್ದು ಕೆಲಸಗಳಲ್ಲಿ ಅವರು ತಲ್ಲೀನರಾಗಿರ್ತಾರೆ. ಅಂತ ಕಾರ್ಯಕ್ರಮಗಳಿಂದ ಬಂದ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಮನೇಲಿ ಹೇಳುವಂತದ್ದು, ಯಾಕಾದ್ರೂ ಹೋದ್ನು ಆ ಮದುವೆಗೆ, ಆ ಕಾರ್ಯಕ್ರಮಕ್ಕೆ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ, ಹೇಳ್ದವ್ರು ಕೇಳೋರು ಯಾರು ಇಲ್ಲ, ಮಾತಾಡಿಸ್ದವ್ರು ಇಲ್ಲ, ಗ್ರೀಟ್ ಮಾಡಿದವ್ರು ಇಲ್ಲ. ಸೊ ಅಲ್ಲಿ ಎಂತ ಊಟ, ಭವ್ಯ ಭೋಜನ ಹಾಕಿದ್ರು ಕೂಡ, ಎಂತ ಒಂದು ದೊಡ್ಡ ಭೋಜನ ನಿಮಗೆ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ಗ್ರ್ಯಾಂಡ್ಯೂರ್ ಆಗಿ ಮಾಡ್ಕೊಟ್ಟಿದ್ರು ಕೂಡ ನಿಮ್ಗೆ ಅದೆಲ್ಲ ಲೆಕ್ಕ ಬರೋದಿಲ್ಲ. ಬಟ್ ಎಂಡ್ ಆಫ್ ದ ಡೇ ಲೆಕ್ಕ ಬರೋದೇನಂದ್ರೆ, ನೀವಲ್ಲಿ ಹೋದಾಗ ಆ ಕುಟುಂಬದ ವತಿಯಿಂದ ನಿಮ್ಮನ್ನ ಗ್ರೀಟ್ ಮಾಡಿದ್ರೆ, ಅಟ್ಲೀಸ್ಟ್ ಒಂದ್ಸಲ ಖುಷಿಯಿಂದ ನಗುತ್ತಾ ಮಾತಾಡಿ ಕಳಿಸ್ಕೊಟ್ಟಿದ್ರೆ ನಿಮ್ಗೆ ಅಷ್ಟೇ ಸಾಕಾಗಿತ್ತು ಅಲ್ವಾ ಸ್ನೇಹಿತರೆ? ಅದಕ್ಕೋಸ್ಕರ ಹೇಳೋದು, ಯಾವುದೇ ಕಾರ್ಯಕ್ರಮಗಳು, ಈವನ್ ಹೋಮ್ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡ್ಬೇಕಾದ್ರೆ ಪ್ರಾಪರ್ ವೆಲ್ಕಮ್ ಇಟ್ ಈಸ್ ರಿಕ್ವೈರ್ಡ್ ಫಾರ್ ಆಲ್ ಯುವರ್ ಗೆಸ್ಟ್. ಯಾಕೆಂದ್ರೆ ಟೈಮ್ ಕೊಟ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅವ್ರು ಬಂದಿರ್ತಾರೆ. ಯಾವ ಗ್ರಾಹಕನಿಗೂ ಕೂಡ ಮಿಸ್ ಆಗದ ಹಾಗೆ ವೆಲ್ಕಮ್ ಅನ್ನ ಮಾಡೋದನ್ನ ನಾವು ಕಲಿಬೇಕು. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದೀನಿ. ಖಂಡಿತ ಎರಡನೇ ಟಿಪ್ಸ್ ಅಲ್ಲಿ ಇದನ್ನ ಮರೆಯಕ್ ಹೋಗ್ಬೇಡಿ. ಅರ್ಧ ನಾವು
ಗೆಲ್ಲಬೇಕು ಅಂದ್ರೆ ಕಸ್ಟಮರ್ ಅನ್ನ ರಿಲೇಶನ್ಶಿಪ್ ಬಾಂಡಿಂಗ್ ಯಾವ ರೀತಿ ಅವರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ, ರಿಸೀವ್ ಮಾಡ್ತೀರಾ, ಗ್ರೀಟ್ ಮಾಡ್ತೀರಾ, ಅಪ್ರಿಶಿಯೇಟ್ ಮಾಡ್ತೀರಾ. ಅಪ್ರಿಶಿಯೇಷನ್ ಇಸ್ ಇಂಪಾರ್ಟೆಂಟ್ ಆಕ್ಚುಲಿ. ಯಾಕಂದ್ರೆ ನಿಮಗೋಸ್ಕರ, ನಿಮ್ಮ ಮಾತಿಗೋಸ್ಕರ ಅವ್ರು ಇಷ್ಟು ದೂರ ಅಥವಾ ಪಕ್ಕದ ಮನೆಯವರೇ ಆಗಿರಬಹುದು ನಿಮ್ ಮನೆಗೆ ಬಂದಿದ್ದಾರೆ ಅಂದ್ರೆ ಅವರ ಟೈಮ್ ಅನ್ನ ನಾವು ಅಪ್ರಿಶಿಯೇಟ್ ಮಾಡಬೇಕು. ಒಂದಷ್ಟು ಸಮಯ ನಿಮಗೋಸ್ಕರ ಕೊಟ್ಟು ಬರ್ತಿದ್ದಾರೆ ಅಂದ್ರೆ ಸೊ ಥ್ಯಾಂಕ್ ಯು, ನೀವು ಬಂದಿದ್ದಕ್ಕೆ ಖುಷಿ ಆಯ್ತು, ಐ ಥಿಂಕ್ ಒಂದ್ಸಲ ಕೂತ್ಕೊಳ್ಳಿ, ನೀರ್ ತಗೊಳ್ತೀರಾ, ಒಂದು ನೀರ್ ಆಫರ್ ಮಾಡಬಹುದು. ದ ಬೆಸ್ಟ್ ವಾಟ್ ವಿ ಕ್ಯಾನ್ ಆಫರ್, ನಮ್ಮ ಕೈಲಿ ಸಾಧ್ಯ ಆಗಿದ್ದು ಕುಡಿಯೋದಕ್ಕೆ ನೀರು. ಶೋ ದ ವೇ, ಅಥವಾ ಎಲ್ಲಿಟ್ಟಿದಿರ ಸೊ ಶೋ ದ ವೇ ಅಂಡ್ ಸೊ ಪ್ರಾಬ್ಲಿ ಗ್ರೀಟ್ ಮಾಡಿ ಅಂಡ್ ಹೇಗಿದಾರೋ ಕೇಳಿ, ಅಷ್ಟು ಹೇಳಿದ್ರೆ ಸಾಕು. ನೀವು ಕೊಡೋ ಊಟ ಅಥವಾ ನೀವು ಕೊಡೋ ಸ್ನಾಕ್ಸ್ ಗೋಸ್ಕರ ತುಂಬಾ ಜನ ಯಾರು ನಂಬ್ಕೊಂಡು ಅಥವಾ ಸ್ನಾಕ್ಸ್ ಕೊಡ್ತಾರೆ ಅಥವಾ ತಿನ್ನೋದಕ್ಕೆ ಏನಾದ್ರು ಕೊಡ್ತಾರೆ ಅಂತ ಬರೋದಿಲ್ಲ. ಸೊ ಯಾವ ರೀತಿ ಅವ್ರಿಗೆ ಮರ್ಯಾದೆ ಕೊಡ್ತೀರಾ, ರೆಸ್ಪೆಕ್ಟ್ ಕೊಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಕಸ್ಟಮರ್ ಅನ್ನ ಗೆಲ್ಲೋದಕ್ಕೆ ನೀವು ಚಾನ್ಸ್ ತಗೋಬಹುದು ಸ್ನೇಹಿತರೆ. ಆಯ್ತಾ? ಇನ್ನ ಮೂರನೇ ವಿಷಯಕ್ಕೆ ಬಂದ್ರೆ ಆಡಿಯನ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಏನಪ್ಪಾ ಅಂದ್ರೆ ಆಡಿಯನ್ಸ್ ಅಲ್ಲಿ ಒಂದು ಕ್ಯೂರಿಯಾಸಿಟಿ ಇರಬೇಕು. ಆಡಿಯನ್ಸ್ ನಿಮ್ಮ 20 ನಿಮಿಷ 30 ನಿಮಿಷ ಒಂದು ಅರ್ಧ ಗಂಟೆ ನಿಮ್ ಮನೆಯಲ್ಲಿ ಕೂತ್ಕೋಬೇಕು ಅಂದ್ರೆ ಒಂದು ಕಾರಣ ಬೇಕು. ಏನ್ ಕಾರಣ? ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ಯಾಕೆ ಕೂತ್ಕೋಬೇಕು ಅನ್ನೋದಕ್ಕೆ ಒಂದು ಕಾರಣ, ಒಂದು ಕುತೂಹಲ, ಒಂದು ಕ್ಯೂರಿಯಾಸಿಟಿ, ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅನ್ನ ನಾವು ಹುಟ್ಟು ಹಾಕಬೇಕು. ಅಂದ್ರೆ ಅವತ್ತಿನ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ, ಅವತ್ತಿನ ಮೀಟಿಂಗ್ ಅಲ್ಲಿ ಯಾವ ಉದ್ದೇಶವನ್ನ ಇಟ್ಕೊಂಡಿದ್ದೀರಾ, ಆ ಉದ್ದೇಶವನ್ನ ಈಡೇರಿಸೋದಕ್ಕೆ ಯಾವ ಸ್ಪೀಕರ್ ಬಂದಿದ್ದಾರೆ, ಆ ಸ್ಪೀಕರ್ನ ವಿಶೇಷತೆಯನ್ನ ನಾವು ಎತ್ತಿಡಿಬೇಕು. ಏನ್ ಹೇಳಿದೆ ನಾನು? ಸ್ಪೀಕರ್ನ ವಿಶೇಷತೆಯನ್ನ ಎತ್ತಿಡಬೇಕು. ಅವರ ಪರಿಚಯವನ್ನ ದೊಡ್ಡ ಮಟ್ಟದಲ್ಲಿ ನಾವು ಗ್ರಾಂಡ್ಯೂರ್ ಆಗಿ ನಾವು ಅದನ್ನ ಹೇಳ್ಕೊಡುವಂಥದ್ದು, ಅವರ ಎಕ್ಸ್ಪೀರಿಯನ್ಸ್ ಅನ್ನ ಗ್ರಾಂಡ್ಯೂರ್ ಆಗಿ ನಾವು ಅದನ್ನ ಎಡಿಫೈ ಮಾಡುವಂಥದ್ದು. ಸೊ ಉದಾಹರಣೆಗೆ ನಮ್ಮ ಮೀಟಿಂಗ್ ಗೆ ಸಪೋರ್ಟ್ ಮಾಡೋದಕ್ಕೆ ನನ್ನದೇ ಅಪ್ಲೈನ್ ಆದ ಯಾರೇ ಒಬ್ರು ಬರಬಹುದು. ನನ್ನ ಅಪ್ಲೈನ್ ಅನ್ನ ಸುಮ್ನೆ ನಾನು ಅವ್ರ ಹೆಸರೇ ಹೇಳ್ಬಿಟ್ಟು ನಾನು ಸ್ಟೇಜ್ ಮೇಲೆ ನಾನು ಕರೆಯೋದು ಸಾಧ್ಯ ಆಗಲ್ಲ. ಸೊ ಆ ಅಪ್ಲೈನ್ ನ ಒಂದು ಸಾಮರ್ಥ್ಯ ಏನು, ಎಷ್ಟು ಅನುಭವ ಇದೆ ಈ ಒಂದು ಹೋಮ್ ಮೀಟಿಂಗ್ ಗಳನ್ನ ಕಂಡಕ್ಟ್ ಮಾಡೋದ್ರ ಮೂಲಕ, ಅಥವಾ ಈ ವೃತ್ತಿಯಲ್ಲಿ, ಈ ಪ್ರೊಫೆಷನ್ ಅಲ್ಲಿ, ಈ ಬಿಸ್ನೆಸ್ ಅಲ್ಲಿ ಯಾವ ರೀತಿ ನಮಗೆ ಸಹಾಯ ಮಾಡಬಲ್ಲರು, ಯಾವ ರೀತಿ ಅವರು ನಮಗೆ ಉಪಯೋಗಕ್ಕೆ ಸಂಬಂಧಪಟ್ಟ ಮಾತುಗಳನ್ನ ಹೇಳೋದಕ್ಕೆ ಬಂದಿದ್ದಾರೆ, ಅವರ ಒಂದು ಹಿಸ್ಟರಿ, ಅವರ ಒಂದು ಇತಿಹಾಸ, ಅವರ ಎಜುಕೇಶನಲ್ ಕ್ವಾಲಿಫಿಕೇಶನ್, ಅಥವಾ ಅವರ ಒಂದು ಅನುಭವಗಳು, ಅವರ ಒಂದು ವೃತ್ತಿಯಲ್ಲಿರುವಂತಹ ಅನುಭವಗಳು, ಇವನ್ನ ಎಷ್ಟು ಗೊತ್ತಿದೆ ಅಂತ ನಾವು ಹೇಳಿ ಅವರನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಆಡಿಯನ್ಸ್ ಮೆಂಟಲಿ ರೆಡಿ ಆಗ್ತಾರೆ. ಹೌದು, ಈ ವ್ಯಕ್ತಿ ಹೇಳೋದನ್ನ ನಾವು ಕೇಳಿಸ್ಕೊಂಡ್ರೆ, ಒಂದಷ್ಟು ನಿಮಿಷ ನಾವು ಟೈಮ್ ಕೊಟ್ರೆ ನಮಗೂ ಏನಾದ್ರೂ ಕಲೀಲಿಕ್ಕೆ ಸಿಗುತ್ತೇನೋ ಅನ್ನುವಂತಹ ಮನೋಭಾವ ನಿಮ್ಮ ಆಡಿಯನ್ಸ್ ಅಲ್ಲಿ, ನಿಮ್ಮ ಗೆಸ್ಟ್ಗಳಲ್ಲಿ ಬಂದಾಗ ಆ ಮೀಟಿಂಗ್ ಕಡೆಯ ತನಕ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ, ಆ ಮೀಟಿಂಗ್ ಗೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೋಸ್ಕರ ನಾವು ಮೂರನೇ ಪಾಯಿಂಟ್ ಅಲ್ಲಿ ಸ್ಪೀಕರ್ ಎಡಿಫಿಕೇಶನ್ ಅಂತ ಹೇಳ್ತೀವಿ, ಟ್ರೈನರ್ ಎಡಿಫಿಕೇಶನ್ ಅಂತ ಹೇಳ್ತೀವಿ. ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಆ ಸ್ಪೀಕರ್ ಅನ್ನ ಜೆನ್ಯೂನ್ ಎಡಿಫಿಕೇಶನ್ ಏನಿದೆಯೋ ಅದನ್ನ ಹೇಳಿ ಕರೀರಿ. ಯಾವ ಒಂದು ಸಾಮರ್ಥ್ಯ, ಅನುಭವಗಳನ್ನ ಏನ್ ಹೊಂದಿದ್ದಾರೆ, ಅಥವಾ ಯಾವ ಹಿಸ್ಟ್ರಿ ಹೊಂದಿದ್ದಾರೆ, ಏನ್ ಕ್ವಾಲಿಫಿಕೇಶನ್ ಇದೆ ಅವ್ರಿಗೆ, ಏನ್ ಕ್ರೆಡೆನ್ಷಿಯಲ್ಸ್ ಇದೆ, ಏನ್ ಅಚೀವ್ ಮಾಡಿದ್ದಾರೆ, ಅವುಗಳೆಲ್ಲ ಒಟ್ಟಾರೆ ಒಂದಷ್ಟು ಅವರ ಬಗ್ಗೆ ತಿಳ್ಕೊಂಡು ಪ್ರಿಪರೇಷನ್ ಅನ್ನ ಮಾಡಿ ಮೈಂಡ್ ಅಲ್ಲಿ ಒಂದು ಮತ್ತೆ ನೀವು ಅದನ್ನ ರೀಟ್ರೇಟ್ ಮಾಡ್ಕೊಂಡು ಸೊ ಆಡಿಯನ್ಸ್ ಮುಂದೆ ಅದನ್ನ ಪ್ರೆಸೆಂಟ್ ಮಾಡಿದಾಗ, ಅದನ್ನ ಹೇಳಿದಾಗ, ಸ್ಪೀಕರ್ ಅನ್ನ ಇನ್ವೈಟ್ ಮಾಡಿದಾಗ ಆ ಕಾರ್ಯಕ್ರಮ ಒಂದು ಒಳ್ಳೆ ಕಿಕ್ ಸ್ಟಾರ್ಟ್ ಅನ್ನ ತಗೊಳುತ್ತೆ, ಒಂದು ಒಳ್ಳೆ ಪ್ರಾರಂಭ ಪಡೆಯುತ್ತೆ, ಒಂದು ಒಳ್ಳೆ ಕುತೂಹಲ ಕ್ರಿಯೇಟ್ ಆಗತ್ತೆ, ಅಂಡ್ ಒಂದು ಒಳ್ಳೆ ಕ್ಯೂರಿಯಾಸಿಟಿ ಆಡಿಯನ್ಸ್ ಅಲ್ಲಿ ಯಾವಾಗ ಬರುತ್ತೋ, ಆಡಿಯನ್ಸ್ ಅಲ್ಲಿ ಯಾವಾಗ ಸ್ಪೀಕರ್ ಮೇಲೆ ನಂಬಿಕೆ ಕ್ರಿಯೇಟ್ ಆಗುತ್ತೋ, ಖಂಡಿತ ಆ ಮೀಟಿಂಗ್ ಅನ್ನ ಅವರನ್ನ ಕೂರ್ಸೋದಕ್ಕೆ ಇದು ಸಾಧ್ಯ ಆಗ್ತದೆ ಸ್ನೇಹಿತರೆ. ಇದೊಂದು ಕಡೆ ಮೂರನೇ ಪಾಯಿಂಟ್ ಅಲ್ಲಿ. ನಾಲ್ಕನೇ ಪಾಯಿಂಟ್ ಅಲ್ಲಿ ವಿಶೇಷವಾಗಿ ಕಾಳಜಿ ವಹಿಸಬೇಕಾಗಿರೋದು ಡಿಸ್ಟ್ರಾಕ್ಷನ್. ಅಂದ್ರೆ ಎಲ್ಲಿ ಮೀಟಿಂಗ್ ನಡೀತಾ ಇದೆ, ಯಾವ ಮನೆಯಲ್ಲಿ ಮೀಟಿಂಗ್ ನಡೀತಾ ಇದೆ, ಸುತ್ತಮುತ್ತಲು ವಿ ಹ್ಯಾವ್ ಟು ಮೇಕ್ ಶೂರ್. ಸೊ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ, ನಿಮ್ಮ ಒಂದು ಫೋನ್ಸ್ ಪ್ರತಿಯೊಬ್ರು ಬಳಸ್ತಾ ಇದೀವಿ, ನಿಮ್ಮ ನಮ್ಮ ಎಲ್ಲಾ ಫೋನುಗಳನ್ನ ಸ್ವಿಚ್ ಆಫ್ ಮಾಡ್ಕೊಳ್ಳೋಣ ಅಥವಾ ಸೈಲೆಂಟ್ ಮೋಡ್ ಅಲ್ಲಿ ಇಡೋಣ. ಸೊ ದಟ್ ಈ ಕಾರ್ಯಕ್ರಮ ತುಂಬಾ ವಿಶೇಷತೆಯಿಂದ ಕೂಡಿದೆ. ಈ ಕಾರ್ಯಕ್ರಮದಲ್ಲಿ ಬರುವಂತಹ ಒಂದೊಂದು ಮಾಹಿತಿ ನಮಗೆ ತಲುಪಬೇಕು ಅಂತ ಹೇಳಿದ್ರೆ ಡಿಸ್ಟ್ರಾಕ್ಷನ್ ಇರಬಾರದು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿ. ನಿಮ್ಮ ಮನೆಯಲ್ಲಿ ಟಿವಿ ಆನ್ ಆಗಿದ್ರೆ ಅದನ್ನ ಆಫ್ ಮಾಡ್ಕೊಳ್ಳಿ. ಅಡಿಗೆ ಮನೆಯಲ್ಲಿ ಯಾವುದೇ ರೀತಿ ಅಡಿಗೆ ಕಾರ್ಯಕ್ರಮಗಳು ನಡೆಯದಾಗಿ ಬಂದ್ ಮಾಡಿ. ಸೊ ಏನು ಕೂಡ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳಿಗೆ ಮೊದಲೇ ಅವ್ರಿಗೆ ಪ್ರಿಪೇರ್ ಮಾಡಿ ಹೇಳಿ. ಸೊ ಯಾವುದೇ ರೀತಿ ನಾಯ್ಸ್ ಮಾಡದ ಹಾಗೆ, ಗಲಾಟೆ ಮಾಡದ ಹಾಗೆ ಪ್ರಿಪರೇಷನ್ ಮಾಡ್ಕೋಬೇಕು. ಇನ್ನ ಕೆಲವರು ಮನೆಯಲ್ಲಿ ನಾಯಿಗಳು, ಬೆಕ್ಕುಗಳನ್ನ ಸಾಕುವಂತ ಅಭ್ಯಾಸ ಇರಬಹುದು. ಆ ರೀತಿ ಇದ್ದಲ್ಲೂ ಕೂಡ ಪೆಟ್ಸ್ ಕೂಡ ಆ ಕಡೆ ಈ ಕಡೆ ಓಡಾಡದ ಹಾಗೆ ಅದನ್ನ ಬಂದಿ ಮಾಡಬೇಕು. ಸೊ ಒಟ್ಟಾರೆ ಯಾವುದೇ ರೂಪದಲ್ಲೂ ಕೂಡ ಡಿಸ್ಟ್ರಾಕ್ಷನ್ ಆಗದ ಹಾಗೆ
ಡಿಸ್ಟ್ರಾಕ್ಷನ್, ಡಿಸ್ಟರ್ಬೆನ್ಸ್ ಇಲ್ಲದ ಹಾಗೆ, ನಾಯ್ಸ್ ಇಲ್ಲದ ಹಾಗೆ, ಸೊ ಸರಿಯಾದ ಜಾಗದಲ್ಲಿ ಸರಿಯಾದ ವಾತಾವರಣವನ್ನ ಕ್ರಿಯೇಟ್ ಮಾಡಿದಾಗ, ಏಕಾಗ್ರತೆಯನ್ನ ನಾವು ಕ್ರಿಯೇಟ್ ಮಾಡಿ ಕೊಟ್ಟಾಗ ಆಡಿಯನ್ಸ್, ಆ ಒಂದು ಕಾರ್ಯಕ್ರಮ ಆಡಿಯನ್ಸ್ಗೆ ರೀಚ್ ಆಗೋದಕ್ಕೆ ನಮಗೆ ಸುಲಭ ಆಗತ್ತೆ ಸ್ನೇಹಿತರೆ. ಇಲ್ಲ ಡಿಸ್ಟ್ರಾಕ್ಟ್ ಆಯ್ತು, ಸೊ ಆ ಕನ್ಸಲ್ಟೆಂಟ್ ಮೀಟಿಂಗ್ ನೋಡೋದು ಬಿಟ್ಟು, ಮೀಟಿಂಗ್ ಅನ್ನ ಕೇಳಿಸ್ಕೊಳ್ಳೋದು ಬಿಟ್ಟು, ಸೊ ಈ ರೀತಿ ಡಿಸ್ಟರ್ಬೆನ್ಸಸ್ ಮೇಲೆ ಫೋಕಸ್ ಯಾವಾಗ ಶಿಫ್ಟ್ ಆಗತ್ತೆ, ಫೋಕಸ್ ಶಿಫ್ಟ್ ಆಗತ್ತೆ, ಧ್ಯಾನ ಮಿಸ್ ಆಗತ್ತೆ, ಬೇರೆ ಕಡೆ ಅವರ ಒಂದು ಮೈಂಡ್ ಚಲನೆ ಆಗತ್ತೆ, ಖಂಡಿತ ಮತ್ತೆ ಅವರನ್ನ ಈ ಕಡೆ ಸೆಳೆಯುವಂತಹ ಒಂದು ಕ್ರಮ ತುಂಬಾ ಕಷ್ಟಕರ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಅವರ ಮೈಂಡ್ ಡಿಸ್ಟರ್ಬೆನ್ಸ್ ಆಗದ ಹಾಗೆ, ಡಿಸ್ಟ್ರಾಕ್ಟ್ ಆಗದ ಹಾಗೆ ನೋಡ್ಕೋಬೇಕು. ಸೊ 4th ಪಾಯಿಂಟ್ ಅಲ್ಲಿ ಇದನ್ನ ನಾವು ಮಾತಾಡ್ತಾ ಇದ್ದೀವಿ. ಅಂಡ್ ಸ್ನೇಹಿತರೆ, ಇನ್ನ 5ನೇ ಪಾಯಿಂಟ್ ಅಲ್ಲಿ ಮಾಡ್ಬೇಕಾಗಿರೋದು, ಸೊ ಸಿಂಪಲ್ ಆಗಿ ಅವ್ರ ಓಪನಿಂಗ್ ಅಲ್ಲಿ ಯಾವುದೇ ಆಡಿಯನ್ಸ್ ಕೂಡ ಕುತೂಹಲದಿಂದ ನೋಡ್ತಾ ಇರ್ತಾನೆ, ಏನ್ ಹೇಳ್ತೀರಾ ಅಂತ. ಅವ್ರಿಗೆ ತುಂಬಾ ಲೆಂತಿ ಆದ್ರೂ ಬೋರ್ ಆಗುತ್ತೆ. ನೀವ್ ಏನ್ ಹೇಳ್ಬೇಕು ಅಥವಾ ಏನ್ ಹೇಳಲಿಕ್ಕೆ ಹೊರಟಿದ್ದೀರಾ, ಆ ಕಾರ್ಯಕ್ರಮದ ಉದ್ದೇಶವನ್ನ ತುಂಬಾ ಕೆಲವು ವಾಕ್ಯಗಳಲ್ಲಿ ಹೇಳಿ ಮುಗಿಸಿ ಬಿಡಿ. ದ ಓಪನಿಂಗ್, ದ ಪವರ್ಫುಲ್ ಓಪನಿಂಗ್ ನಥಿಂಗ್ ಬಟ್, ಒಬ್ಬ ಆಡಿಯನ್ಸ್ ಆಗಿ ನಾನು ನಿಮ್ಮನ್ನ ನೀವು ಮಾತಾಡೋದು ಕೇಳಿಸ್ಕೊಳ್ತಾ ಇದ್ದೀನಿ ಅಂದ್ರೆ, ನನಗೆ ಅದರಲ್ಲಿ ಉಪಯೋಗಕ್ಕೆ ಬರುವ ವಿಷಯಗಳು ಏನಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಆ ಉಪಯೋಗಕ್ಕೆ ಬರುವ ವಿಷಯಗಳು ಏನು ಅನ್ನೋದನ್ನ ಮೊದಲ ಕೆಲವು ನಿಮಿಷಗಳಲ್ಲಿ ಅವರಿಗೆ ಹೇಳಿಬಿಡಿ. ಇದನ್ನ ಆಬ್ಜೆಕ್ಟಿವ್ ಆಫ್ ದಿ ಪ್ರೆಸೆಂಟೇಶನ್ ಅಥವಾ ಆಬ್ಜೆಕ್ಟಿವ್ ಆಫ್ ದಿ ಟ್ರೈನಿಂಗ್ ಅಂತ ಹೇಳ್ತೀವಿ. ಯಾವುದೇ ತರಬೇತಿ ಕಾರ್ಯಕ್ರಮದ ಉದ್ದೇಶ, ಯಾವುದೇ ಮೀಟಿಂಗ್ ನ ಉದ್ದೇಶ, ಆ ಮೀಟಿಂಗ್ ಅನ್ನ ನೀವು ಕೇಳಿಸ್ಕೊಳ್ಳೋದ್ರಿಂದ ಅಥವಾ ನಾವುಗಳು ಕೇಳಿಸ್ಕೊಳ್ಳೋದ್ರಿಂದ ಅವರಿಗೆ ಉಪಯೋಗ ಏನಾಗುತ್ತೆ ಅನ್ನೋದನ್ನ ಹೇಳಿ, ಆ ಕಾರ್ಯಕ್ರಮದಲ್ಲಿ ಏನ್ ಮಾಡೋದಕ್ಕೆ ಹೊರಟಿದ್ದೀರಾ ಅದನ್ನ ಹೇಳಿ, ಅದರಿಂದ ಪ್ರಯೋಜನಗಳನ್ನ ಹೇಳಿ. ಇಷ್ಟು ಹೇಳ್ಬಿಟ್ಟು ಸಿಂಪಲ್ ಆಗಿ ನೀವು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಬಹುದು. ಬೀಟಿಂಗ್ ಅರೌಂಡ್ ದ ಬುಷ್ ಬೇಕಾಗಿಲ್ಲ. ಸೊ ನೇರವಾಗಿ ದಿಟ್ಟವಾದ ಒಂದು ಉತ್ತರವನ್ನ ಕೊಡಿ, ದಿಟ್ಟವಾದ ಒಂದು ಉದ್ದೇಶವನ್ನ ಎಕ್ಸ್ಪ್ಲೈನ್ ಮಾಡಿ. ಪವರ್ಫುಲ್ ಓಪನಿಂಗ್, ಯಾವಾಗ ಈ ರೀತಿ ಆ ಮೀಟಿಂಗ್ ನ ಪ್ರಯೋಜನಗಳನ್ನ ಎತ್ತಿ ಹಿಡಿತೀರಾ, ನೀವು ಶೋಕೇಸ್ ಮಾಡ್ತೀರಾ, ನಿಮ್ಮ ಆಡಿಯನ್ಸ್ ಮತ್ತಷ್ಟು ಜಾಗರೂಕತೆಯಿಂದ ನಿಮ್ಮ ಮೀಟಿಂಗ್ ಅನ್ನ ಕೇಳೋದಕ್ಕೆ ತಯಾರಿ ಆಗ್ತಾರೆ. ಕೇಳಿಸ್ಕೊಳ್ತಾ ಇದ್ದೀರಾ? ಸೊ ತಯಾರಿ ಆಗ್ತಾರೆ ಯಾವಾಗ? ವೆನ್ ಇಟ್ ಈಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್, ವೆನ್ ಯು ಆರ್ ಸ್ಟ್ರೈಟ್ ಫಾರ್ವರ್ಡೆಡ್, ನೇರವಾಗಿ ಹೇಳ್ತೀರಾ, ಪ್ರಯೋಜನಗಳನ್ನ ಹೇಳ್ತೀರಾ. ಸೊ ಕೀಪ್ ಇಟ್ ಸಿಂಪಲ್, ಶಾರ್ಟ್ ಅಂಡ್ ಸಿಂಪಲ್. ಅಂಡ್ ಇನ್ನೊಂದು 5ನೇ ಪಾಯಿಂಟ್ ಅಲ್ಲಿ ಹೇಳ್ಬೇಕಾಗಿರೋದು, ಯಾವುದೇ ಹೋಮ್ ಮೀಟಿಂಗ್ ಆಗಿರಬಹುದು, ಹೊಸಬರನ್ನ ಇನ್ವೈಟ್ ಮಾಡಿದಾಗ 30 ನಿಮಿಷಗಳ ಒಳಗಾಗಿ, 20 ರಿಂದ 30 ನಿಮಿಷಗಳ ಒಳಗಾಗಿ ಸಾಧ್ಯವಾದಷ್ಟು ಮೈನ್ ಪ್ರೆಸೆಂಟೇಶನ್ ಅನ್ನ ಮುಗಿಸೋದಕ್ಕೆ ಟ್ರೈ ಮಾಡಿ. ಯಾವುದೇ ವ್ಯಕ್ತಿ ಕೂಡ ಅರ್ಧ ಗಂಟೆ ಮೇಲೆ ಕೂತ್ಕೊಂಡು ಈ ರೀತಿ ಪ್ರೆಸೆಂಟೇಶನ್ಸ್ ಅನ್ನ ಕೇಳಿಸ್ಕೊಳ್ಳೋದಕ್ಕೆ ಇವತ್ತು ಮನುಷ್ಯನಲ್ಲಿ ತಾಳ್ಮೆ ಇಲ್ಲ, ಏಕಾಗ್ರತೆಯ ಕೊರತೆ ಇದೆ. ಸಾಧ್ಯವಾದಷ್ಟು ನೀವು ಹೇಳ್ಬೇಕಾಗಿರೋದನ್ನ 30 ಮಿನಿಟ್ಸ್, 30 ನಿಮಿಷಗಳ ಒಳಗಾಗಿ ಮೈನ್ ಕ್ರಕ್ಸ್ ಆಫ್ ದ ಮೀಟಿಂಗ್, ಅಂದ್ರೆ ಮುಖ್ಯವಾದ ಭಾಗವನ್ನ ನೀವು ಅದನ್ನ ಮುಗಿಸಿದಾಗ ಸೊ ತುಂಬಾ ಸಹಾಯ ಆಗ್ತದೆ. ಸೊ 30 ನಿಮಿಷದ ನಂತರ ನೀವೇನು ತಗೊಳ್ತೀರಾ ಅದು ಎಸ್ಪೆಷಲಿ ನಿಮ್ಮ ಕೆಪಾಸಿಟಿ ಮೇಲೆ ಹೋಗುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿನ ನಾವು ಹಿಡಿದು ಕೂಡಿಸಬೇಕು ಅಂದ್ರೆ 20 ರಿಂದ 30 ನಿಮಿಷ ಒಬ್ಬ ವ್ಯಕ್ತಿ ಕೂತ್ಕೋಬಹುದು, ನಿಮ್ಮ ಮೀಟಿಂಗ್ ಬಗ್ಗೆ ಫೋಕಸ್ ಮಾಡಬಹುದು, ನೀವ್ ಹೇಳಿದ್ದು ಕೇಳಿಸ್ಕೋಬಹುದು. ಅಷ್ಟರ ಒಳಗಾಗಿ ನೀವೇನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ, ಸೊ ಮೈನ್ ಕಂಟೆಂಟ್, ಮೈನ್ ಫೋಕಸ್ಡ್ ಏರಿಯಾ ಅದನ್ನ ಹೇಳಿ ಬಿಡಿ, ಮುಗಿಸಿ ಬಿಡಿ. ಸೊ ಇದು 5ನೇ ಪಾಯಿಂಟ್ ಅಲ್ಲಿ. ಅಂಡ್ 6ನೇ ಪಾಯಿಂಟ್ ಅಲ್ಲಿ ಎಸ್ಪೆಷಲಿ ನಾನು ಅದನ್ನೇ ಮತ್ತೆ ಇದಕ್ಕೆ ಕನೆಕ್ಟ್ ಆಗಿರೋದು, ಈಗ ತಾನೇ ಹೇಳಿದ ಹಾಗೆ 6ನೇ ಪಾಯಿಂಟ್ ಅಲ್ಲಿ ಕೂಡ ಕೀಪ್ ಇಟ್ ವೆರಿ ಶಾರ್ಟ್, 30 ಮಿನಿಟ್ಸ್ ರೂಲ್. ಯಾವುದೇ ಹೋಮ್ ಮೀಟಿಂಗ್ ಅನ್ನ ಜಾಸ್ತಿ ಎಕ್ಸ್ಟೆಂಡ್ ಮಾಡಕ್ ಹೋಗ್ಬೇಡಿ. ಡೌಟ್ಸ್ ಇದ್ರೆ, ಕ್ವಶನ್ ಅಂಡ್ ಆನ್ಸರ್ ಇದ್ರೆ ಲಾಸ್ಟ್ ಅಲ್ಲಿ ತಗೊಳ್ಳಿ. 20 ನಿಮಿಷ 25 ನಿಮಿಷ ನೀವು ಹೇಳ್ಬೇಕಾಗಿರೋದು ಪ್ರೆಸೆಂಟೇಶನ್ ಅನ್ನ ಹೇಳಿ, ಡೆಮಾನ್ಸ್ಟ್ರೇಷನ್ ಅನ್ನ ಮುಗಿಸಿ, ಪ್ಲಾನ್ ಸೆಷನ್ ಅನ್ನ ಮುಗಿಸಿ, ಸಿಂಪಲ್ ಆಗಿ ಹೇಳಿ, ಮೈನ್ ಪಾಯಿಂಟ್ಸ್ ಅನ್ನ ಹೇಳಿ. ತದನಂತರ ಓಪನ್ ಫಾರ್ ದಿ ಡಿಸ್ಕಷನ್. ಇದು ಅದಕ್ಕೋಸ್ಕರ ಹೇಳಿದ್ದು 6ನೇ ಪಾಯಿಂಟ್ ಅಲ್ಲಿ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಗಂಟೆಗಟ್ಟಲೆ ನೀವು ಹೋಮ್ ಮೀಟಿಂಗ್ಸ್ ಅನ್ನ ಮಾಡಕ್ ಹೋಗ್ಬೇಡಿ. ಇನ್ನ 7ನೇ ಪಾಯಿಂಟ್ ಅಲ್ಲಿ ಮೀಟಿಂಗ್ ಬರ್ತಾರೆ ಅನ್ಬಿಟ್ಟು ದುಡ್ಡು ಖರ್ಚು ಮಾಡಿ ದಯವಿಟ್ಟು ದೊಡ್ಡ ಮಟ್ಟದ ಸ್ನಾಕ್ಸ್ ಆಗಿರಬಹುದು ಅಥವಾ ರಿಫ್ರೆಶ್ಮೆಂಟ್ಸ್ ಅನ್ನ ತಯಾರಿ ಮಾಡೋದು, ಮನೆಗೆ ಬಂದವರಿಗೆ ಅದನ್ನ ಮಾಡ್ಕೊಡೋದು, ಇದನ್ನ ಮಾಡ್ಕೊಡೋದು, ಅವೆಲ್ಲ ಮಾಡಕ್ ಹೋಗ್ಬೇಡಿ. ಎಸ್ಪೆಷಲಿ ಹೊಸೊಬ್ರಿಗೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಹೊಸೊಬ್ರು ಈಗ ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ರೆ, ಹೋಮ್ ಮೀಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀರಾ, ಸೊ ಜಸ್ಟ್ ಒಬ್ಬ ಆಡಿಯನ್ಸ್ ಅಥವಾ ಗೆಸ್ಟ್ ಬಂದಾಗ ಸಾಧಾರಣವಾಗಿ ಚೆನ್ನಾಗಿರೋ ಒಂದು ಶುದ್ಧವಾದ ಕುಡಿಲಿಕ್ಕೆ ನೀರನ್ನ ವ್ಯವಸ್ಥೆ ಮಾಡಿದಿ, ನೀರ್ ಕೊಡಬಹುದು. ಅಂಡ್ 2ನೇದು ಸಾಧ್ಯವಾದ್ರೆ ಮೀಟಿಂಗ್ ಮುಗಿದ ಮೇಲೆ
ಸಣ್ಣ ಪ್ರಮಾಣದಲ್ಲಿ ನಿಮಗೆ ಸಾಧ್ಯವಾದರೆ ಕಾಫಿ, ಸಣ್ಣ ಚಹಾ ಅಥವಾ ಕಾಫಿಯನ್ನ ಕೊಡಬಹುದು. ಬಟ್ ಅದು ಬಿಟ್ಟು ಯಾವುದೇ ರೀತಿ ಕೂಡ ದುಡ್ಡು ವ್ಯಯ ಆಗೋ ರೀತಿಯಲ್ಲಿ ಸ್ನಾಕ್ಸ್ ಅಥವಾ ಈ ರೀತಿ ಫಲಾಹಾರಗಳನ್ನ ವ್ಯವಸ್ಥೆ ಮಾಡುವಂತಹ ಅಭ್ಯಾಸವನ್ನ ರೂಢಿಸ್ಕೊಳ್ಬೇಡಿ. ಖರ್ಚು, ಯಾಕೆಂದ್ರೆ ಖರ್ಚನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ನಾವು ತಿಂಗಳಿಗೆ 1 ಮೀಟಿಂಗ್ ಮಾಡಿದ್ರೆ ಓಕೆ, ಪ್ರತಿ ವಾರ 1-2 ಮೀಟಿಂಗ್ ಅಥವಾ 1 ಮೀಟಿಂಗ್ ಅಂತ ಇಟ್ಕೊಂಡ್ರು 4 ಮೀಟಿಂಗ್ ಖರ್ಚಾಗತ್ತೆ. ಸೊ ಖರ್ಚು ಆಗಬಾರದು. ಎಕ್ಸ್ಪೆನ್ಸಸ್ ಅನ್ನ ಸಾಧ್ಯವಾದಷ್ಟು ಹಿಡಿತದಲ್ಲಿ ಇಟ್ಕೊಳ್ಳಿ, ಅಭ್ಯಾಸ ಮಾಡ್ಕೋಬೇಡಿ. ಸೊ ಇದು ಕೂಡ ನಿಮ್ಮ ಡೌನ್ಲೈನ್ಸ್ ಗೆ ಹೇಳಿ. ಏನೇ ಬಿಸ್ನೆಸ್ ಮೀಟಿಂಗ್ ಅನ್ನ ನಿಮ್ಮ ಮನೆಯಲ್ಲಿ ಕಂಡಕ್ಟ್ ಮಾಡ್ಬೇಕಾದ್ರೆ ದೊಡ್ಡ ಮಟ್ಟದ ಫಲಹಾರಗಳು ಅಥವಾ ದೊಡ್ಡ ಮಟ್ಟದ ವ್ಯವಸ್ಥೆ ಬೇಡ. ರಿಫ್ರೆಶ್ಮೆಂಟ್ಸ್ ತುಂಬಾ ಸಿಂಪಲ್ ಆಗಿರ್ಲಿ, ಕುಡಿಲಿಕ್ಕೆ ಶುದ್ಧವಾದ ನೀರು, ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿ, ಕೂತ್ಕೊಳ್ಳೋದಕ್ಕೆ ಆಸನಗಳ ವ್ಯವಸ್ಥೆ ಮಾಡಿ ಸಾಕು. ಮೀಟಿಂಗ್ ಮುಗಿದ ನಂತರ ಫೀಲ್ ಡಿಲೇ ಆಗಿದೆ ಅಂತ ಅನ್ಸಿದ್ರೆ ಬೇಕಾದ್ರೆ ನೀವು ಒಂದಷ್ಟು ಚಹಾ ಅಥವಾ ಕಾಫಿಯನ್ನ ಅವ್ರಿಗೆ ನೀವು ಕೊಡಬಹುದು ಮ್ಯಾಕ್ಸಿಮಮ್. ಅದರ್ವೈಸ್ ದುಡ್ಡು ಖರ್ಚು ಮಾಡಕ್ ಹೋಗ್ಬೇಡಿ. ಎಸ್ಪೆಷಲಿ ಅದನ್ನ ಗಮನದಲ್ಲಿರ್ಲಿ. ಆಮೇಲೆ ನಿಮ್ಗೆ ಅನ್ಸ್ಬಾರ್ದು, ಅಯ್ಯೋ ಮೀಟಿಂಗ್ ಮಾಡಿದ್ವಿ, ಜಾಯ್ನಿಂಗ್ಸ್ ನೋಡಿದ್ರೆ ಯಾರು ಆಗ್ಲಿಲ್ಲ, ಖರ್ಚು ನೋಡಿದ್ರೆ 2 ಲೀಟರ್ ಹಾಲ್ ಖರ್ಚಾಯ್ತು, ಅಥವಾ ಬಿಸ್ಕೆಟ್ 2 ಪ್ಯಾಕೆಟ್ ಖರ್ಚಾಯ್ತು, ಅದ್ರ ಜೊತೆಗೆ ಬಜ್ಜಿ ಕೂಡ ಮಾಡಿದ್ದೆ, ಅರ್ಧ ಲೀಟರ್ ಅಥವಾ 1 ಲೀಟರ್ ಎಣ್ಣೆ ಖರ್ಚಾಯ್ತು. ಈ ರೀತಿ ನೋಡ್ಕೊಂಡಾಗ ನಿಮ್ಗೆ ಏನಾಗತ್ತೆ, ಖರ್ಚನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಹೆಣ್ಮಕ್ಳು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಯಾವಾಗ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನಿಮಗೆ ರಿಟರ್ನ್ಸ್ ಇಲ್ಲ ಅಂದ್ರೆ ಜಾಯ್ನಿಂಗ್ಸ್ ಇಲ್ಲ, ಬಿಸ್ನೆಸ್ ಕಡಿಮೆ ಅಥವಾ ಎಕ್ಸ್ಪೆನ್ಸಸ್ ಜಾಸ್ತಿ ಅಂತ ಅನ್ಸಿದ್ರೆ ನಿಮ್ಗೇನಾಗುತ್ತೆ, ಡಿಮೋಟಿವೇಟ್ ಆಗುತ್ತೆ. ಬಿಡಪ್ಪ, ಇದು ಹೋಮ್ ಮೀಟಿಂಗ್ ಮಾಡೋದು ಬೇಡ, ಖರ್ಚು ಸುಮ್ನೆ ವಿನಾಕಾರಣ, ಗ್ಯಾಸ್ ಖರ್ಚು, ಕಾಫಿ ಟೀಗೆ ವ್ಯವಸ್ಥೆ ಮಾಡಬೇಕು, ಹಾಲ್ ಖರ್ಚು, ಈ ರೀತಿ ನಿಮ್ಮ ತಲೆಗೆ ಬಂದಾಗ ನೀವು ಡಿಮೋಟಿವೇಟ್ ಆಗ್ತೀರಾ. ಅದಕ್ಕೆ ಸೊ ಸಣ್ಣ ಪ್ರಮಾಣದ ಏನು ಒಂದು ಐ ಥಿಂಕ್ ನಾವು ಧಾರಾಳವಾಗಿ ಶುದ್ಧವಾದ ನೀರು ಯಾರೇ ಬಂದ್ರು ಕೊಡ್ತೀವಿ. ಐ ಥಿಂಕ್ ಖಂಡಿತ ನಾವು ಅದನ್ನ ಕೊಡಬಹುದು. ಅಂಡ್ ಅಗೈನ್ ಒಂದು ಸ್ಮಾಲ್ ಎಕ್ಸ್ಪೆನ್ಸಸ್ ಅಂದ್ರೆ ಒಂದು ಚಾ ಕಾಫಿ ವ್ಯವಸ್ಥೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಕೊಡಬಹುದು ಅತಿಥಿಗಳಿಗೆ. ಬಟ್ ಅದು ಬಿಟ್ಟು ಕುಕೀಸ್ ಕೊಡೋದು, ಅದು ಬಿಟ್ಟು ಬೋಂಡಾ ಬಜಿ ಮಾಡ್ಕೊಡೋದು, ಇಲ್ಲ ಫಲಹಾರಗಳು, ಉಪ್ಪಿಟ್ಟು, ಕೇಸರಿ ಬಾತ್ ಮಾಡೋದು, ಇಲ್ಲ ಊಟದ ವ್ಯವಸ್ಥೆ ಮಾಡೋದು, ದಯವಿಟ್ಟು ಈ ರೀತಿ ಮಾಡಕ್ ಹೋಗ್ಬೇಡಿ. ಸೊ ಇದು 7ನೇ ಪಾಯಿಂಟ್ ಅಲ್ಲಿ ಹೇಳ್ತಾ, ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ 8ನೇ ಪಾಯಿಂಟ್ಗೆ ಹೋಗ್ತೀನಿ. ಸೊ ಕ್ವಶನ್ಸ್ ಪದೇ ಪದೇ ಕೇಳ್ತಿರ್ತಾರೆ, ತೊಂದ್ರೆ ಇಲ್ಲ. ಸ್ಮೈಲ್ ಕೊಟ್ಬಿಟ್ಟು ಮೊದಲೇ ಅವ್ರಿಗೆ ಖಾತ್ರಿ ಕೊಟ್ಬಿಡಿ. ಒಂದು 15-20 ನಿಮಿಷಗಳ ಕಾಲ ಪ್ರೆಸೆಂಟೇಶನ್ ಅನ್ನ ನಾವು ಮಾಡ್ಲಿಕ್ಕಿದೆ. ಅದು ಮುಗಿದ ನಂತರ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಾವು ರೆಡಿ ಇದೀವಿ. ಸೊ ಕ್ವಶನ್ಸ್ ಅನ್ನ ಸಾಧ್ಯವಾದಷ್ಟು ಲಾಸ್ಟ್ ಗೆ ಇಟ್ಕೊಳ್ಳಿ. ಸೊ ಕ್ವಶನ್ಸ್ ಅನ್ನ ಎಂಟರ್ಟೈನ್ ಲಾಸ್ಟ್ ಅಲ್ಲಿ ಮಾಡಿ. ಸೊ ಮಧ್ಯೆ ಕೇಳ್ತಾ ಇದ್ರೆ, ಒಬ್ಬೊಬ್ರು ಒಂದೊಂದು ಪ್ರಶ್ನೆ ಕೇಳ್ತಾ ಇದ್ರೆ ಮೀಟಿಂಗ್ ಬೇರೆ ದಿಕ್ಕಿಗೆ ಹೋಗುತ್ತೆ, ಹಾಗೂ ನಿಮ್ಮ ಸಮಯ ಕೂಡ ಖರ್ಚು ಜಾಸ್ತಿ ಆಗತ್ತೆ ಪ್ರತಿ ಕ್ವಶನ್ಸ್ ಅನ್ನ ನೀವು ಆನ್ಸರ್ ಮಾಡ್ಕೊಂಡು ಕೂತ್ಕೊಂಡಾಗ. ಸೊ ಪ್ರೆಸೆಂಟೇಶನ್ ಮಾಡ್ಬೇಕಾದ್ರೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ತದನಂತರ ಅವ್ರಿಗೆ ಖಾತ್ರಿ ಮಾಡ್ಬಿಡಿ, ಪ್ರಶ್ನೆಗಳು ಏನೇ ಇದ್ರೂ ಕೂಡ ದಯವಿಟ್ಟು ನಿಮ್ಮ ಮನಸ್ಸಲ್ಲಿರ್ಲಿ ಅಥವಾ ನಿಮ್ಮ ಬುಕ್ ಅಲ್ಲಿ ನೋಟ್ ಮಾಡ್ಕೋಬಹುದು. ಏನೇ ಇದ್ರೂ ಕೂಡ ಲಾಸ್ಟ್ 5-10 ನಿಮಿಷಗಳನ್ನ ಇದಕ್ಕೆ ಮೀಸಲಿಡಲಾಗಿದೆ, ನೀವು ಪ್ರಶ್ನೆಗಳನ್ನ ಆಗ ಕೇಳಬಹುದು ಅಂತ ಹೇಳ್ಬಿಟ್ಟು ಖಾತ್ರಿ ಮಾಡಿ. ಸೊ ಡ್ಯೂರಿಂಗ್ ಮೀಟಿಂಗ್ ಅವಾಯ್ಡ್ ದ ಕ್ವಶನ್ಸ್, ಟೇಕ್ ಎ ಕ್ವಶನ್ಸ್ ಆಫ್ಟರ್ ದ ಮೀಟಿಂಗ್. ಖಂಡಿತ ಕ್ವಶನ್ಸ್ ಗೆ ಉತ್ತರ ಕೊಡಬೇಕು. ಯಾಕಂದ್ರೆ ನಿಮ್ಮ ಮೀಟಿಂಗ್ ನ ಪ್ರೊಡಕ್ಟಿವಿಟಿ ನಿರ್ಧಾರ ಆಗೋದು ಗ್ರಾಹಕ ಅಥವಾ ಗೆಸ್ಟ್ ಕೇಳಿದ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಸಮರ್ಪಕವಾಗಿ ಕೊಟ್ಟಾಗ ಮಾತ್ರ. ಸೊ ಅದಕ್ಕೋಸ್ಕರ 8th ಪಾಯಿಂಟ್ ಅಲ್ಲಿ ಇದನ್ನ ಹೇಳ್ತಾ ಇದೀನಿ. 9ನೇ ಪಾಯಿಂಟ್ ಅಲ್ಲಿ ಪವರ್ಫುಲ್ ಕ್ಲೋಸಿಂಗ್. ಯೂಸ್ ಎ 3 ಚಾಯ್ಸ್ ಕ್ಲೋಸಿಂಗ್ ಆಪ್ಷನ್. ಪವರ್ಫುಲ್ ಕ್ಲೋಸಿಂಗ್ ಅಂದ್ರೆ ಏನು? ಮೀಟಿಂಗ್ ಮುಗಿದ ನಂತರ ಎಕ್ಸಾಂಪಲ್ ಒಂದು ಉತ್ತರ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಎಸ್ಪೆಷಲಿ ಪ್ಲಾನ್ ಮುಗಿದ ನಂತರ ಕೆಲವರಿಗೆ ಪ್ಲಾನ್ ಅರ್ಥ ಆಗಿರಬಹುದು, ಕೆಲವರಿಗೆ ಅರ್ಥ ಆಗದೆ ಇರಬಹುದು. ಕೆಲವರಿಗೆ ಡೆಮೋ ಮಾಡಿದ್ರೆ ಡೆಮೋ ಮೂಲಕ ಕೆಲವರಿಗೆ ಅರ್ಥ ಆಗಿರಬಹುದು. ಸೊ ಡೆಮೋ ಮಾಡ್ಬೇಕಾದ್ರೆ ನೀವು ಒಂದಷ್ಟು ಪ್ರಾಡಕ್ಟ್ ಗಳನ್ನ 4-5 ಪ್ರಾಡಕ್ಟ್ ಗಳನ್ನ ಡೆಮೋ ಮಾಡಿರಬಹುದು. ಸೊ ಆ 5 ಪ್ರಾಡಕ್ಟ್ ಅಲ್ಲಿ ಡೆಮೋ ಮಾಡಿದ್ರೆ ನೀವು ಗ್ರಾಹಕರಿಗೆ ಒಂದು ಆಪ್ಷನ್ ಕೊಡಬಹುದು. ಈ 5 ಪ್ರಾಡಕ್ಟ್ ಅಲ್ಲಿ ನೀವು ಯಾವ ಪ್ರಾಡಕ್ಟ್ ಅನ್ನ ಇಷ್ಟಪಟ್ಟಿ ಅಥವಾ ನಿಮ್ಮ ಮನೆಯಲ್ಲಿ ಬಳಸೋದಕ್ಕೆ ನೀವು ಟ್ರೈ ಮಾಡ್ತೀರಾ. ಓಕೆ. ಅಂಡ್ 2ನೇದು, ಈ ಪ್ಲಾನ್ ಅಲ್ಲಿ ನಿಮಗೆ ಇಷ್ಟವಾದ ಒಂದು ಮುಖ್ಯವಾದ ಅಂಶ ಯಾವುದು? 10 ವಿಶೇಷವಾದ ಒಂದು ಇನ್ಕಮ್ ಪ್ಲಾನ್ ಅನ್ನ ಅಥವಾ 10 ಪಾಯಿಂಟ್ಸ್ ಅನ್ನ ಹೇಳಿದ್ರೆ ಯಾವ ರೀತಿ ಒಬ್ಬ ಕನ್ಸಲ್ಟೆಂಟ್ ಗೆ 10 ಪಾಯಿಂಟ್ಸ್ ಅಲ್ಲಿ ನಮ್ಗೆ ಇನ್ಕಮ್ ಬರುತ್ತೆ ಅಂತ. ನಿಮಗೆ ಇದರಲ್ಲಿ ಲೈಕ್ ಮಾಡುವಂತಹ ಯಾವ ಒಂದು ಮುಖ್ಯವಾದ ಅಂಶ ನಿಮ್ಗೆ ಇಷ್ಟ ಆಯ್ತು ಅಂತ ಕೇಳುವಂತದ್ದು. ಅಂಡ್ ಸೊ ಎಸ್ಪೆಷಲಿ ಕೆಲವರು ಇನ್ನು ಕೆಲವರಿಗೆ ಇನ್ನೇನಾದ್ರೂ ಪ್ರಶ್ನೆ ಉಳಿದಿದ್ರೆ ಖಂಡಿತ ಅವರನ್ನ ಕೇಳಬಹುದು. ಎಸ್ಪೆಷಲಿ ಕ್ಲೋಸಿಂಗ್ ಮಾಡ್ಬೇಕಾದ್ರೆ ಮೇಕ್ ಶೂರ್ ದಟ್ ನಿಮ್ಮ ಕನ್ಸಲ್ಟೆಂಟ್ ಸುಮ್ನೆ ಬಿಟ್ಬಿಡ್ಬೇಡಿ. ಸುಮ್ನೆ ಆಯ್ತು ಮುಗೀತು ಅಂತ ಕಳಿಸ್ಬಿಡೋದಲ್ಲ. ಯಾರಿಗೆ ಏನ್ ಇಷ್ಟ ಆಗಿದೆ ತಿಳ್ಕೋಬೇಕು, ಫಾಲೋ ಅಪ್ ಮಾಡ್ಬೇಕಾಗತ್ತೆ, ಚಾಯ್ಸ್ ಅವ್ರಿಗೆ ಕೊಡ್ಬೇಕಾಗತ್ತೆ.
ಚಾಯ್ಸ್ ಕೊಡಿ. ಸೊ ಮಾಡಿದ 5 ಪ್ರಾಡಕ್ಟ್ ಎಕ್ಸ್ಪ್ಲೈನ್ ಮಾಡಿದ 5 ಪ್ರಾಡಕ್ಟ್ ಅಲ್ಲಿ ಯಾವ ಪ್ರಾಡಕ್ಟ್ ಅವರು ಸ್ವತಃ ಇಷ್ಟಪಟ್ರು, ಒಬ್ಬೊಬ್ಬರಾಗಿ ಕೇಳಬಹುದು ಯಾಕೆ ಇಷ್ಟಪಟ್ರು. ಸೊ ಈ ರೀತಿ ಕ್ಲೋಸಿಂಗ್ ಅನ್ನ ಮಾಡೋದು ನಾವು ಕಲ್ತ್ಕೋಬೇಕಾಗುತ್ತೆ. ಅಂಡ್ ಫೈನಲಿ 10th ಪಾಯಿಂಟ್ ಈಸ್, ಸೊ ಬರೀ ಮೀಟಿಂಗ್ ಮಾಡ್ಬಿಟ್ಟು ಬಿಟ್ಬಿಡೋದಲ್ಲ, ಅಲ್ಲಿ ಸಾಕಷ್ಟು ಜನ ಹೊಸ ಕನ್ಸಲ್ಟೆಂಟ್ ಕೂತಿರ್ಬೋದು, ಅದರ ಜೊತೆಗೆ ಸಾಕಷ್ಟು ಕಸ್ಟಮರ್ಸ್ ಕೂಡ ಕೂತಿರ್ಬೋದು. ಸೊ ಅದೇ ಮೀಟಿಂಗ್ ಅಲ್ಲಿ ಇನ್ನೊಂದು ಮೀಟಿಂಗ್ ಅನ್ನ ಬುಕ್ ಮಾಡಿ ಸ್ಪಾನ್ಸರ್ ಮಾಡ್ಬಿಟ್ಟು ಹೊಸ ಜಾಯ್ನೀಸ್ ಯಾರು ಇದ್ದಾರೆ ಅವರ ಮನೆಯಲ್ಲಿ ಮೀಟಿಂಗ್ ಅನ್ನ ನಾನು ಕಳ್ಸ್ಕೊಡ್ತೀನಿ. ಈ ಮೀಟಿಂಗ್ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿ ಕಸ್ಟಮರ್ಸ್ ಅನ್ನ ಗೆಸ್ಟ್ಗಳನ್ನ ಕರೆದು ಇನ್ನೊಂದು ಮೀಟಿಂಗ್ ಅನ್ನ ಮಾಡೋದಕ್ಕೆ ನಾನು ಸಹಾಯ ಮಾಡ್ತೀನಿ. ಸೊ ಯಾರಿಗೆ ಮೀಟಿಂಗ್ ನ ಅವಶ್ಯಕತೆ ಇದೆ, ನನ್ನ ಟೈಮ್ ಕೇವಲ ನನಗೆ ಇವತ್ತು 12ನೇ ತಾರೀಕಿದೆ, 15ನೇ ತಾರೀಕು ನಾನು 2 ಸ್ಲಾಟ್ ಅಲ್ಲಿ ಫ್ರೀ ಇದ್ದೀನಿ. ಆ 2 ಸ್ಲಾಟ್ ಅಂದ್ರೆ 11 ಗಂಟೆಯಿಂದ 1 ಗಂಟೆಗೆ ನಾನು ಫ್ರೀ ಇದ್ದೀನಿ. ಸೊ 11 ಗಂಟೆಯಿಂದ 1 ಗಂಟೆಗೆ ಯಾರ ಮನೆಯಲ್ಲಿ ಮೀಟಿಂಗ್ ಮಾಡೋದಕ್ಕೆ ಅವಕಾಶ ಇದೆ, ಸೊ ಕೈ ಎತ್ತಬಹುದು, ನಾನು ನೋಟ್ ಮಾಡ್ಕೊಳ್ತೀನಿ. ಅದೊಂದೇ ಒಂದು ಸ್ಲಾಟ್ ಇದೆ ಈ ವಾರದಲ್ಲಿ, ಈ ನೆಕ್ಸ್ಟ್ 10 days ಅಲ್ಲಿ ನಾವಿನ್ಯಾವುದೇ ಮೀಟಿಂಗ್ ಮಾಡಕ್ ಆಗಲ್ಲ. ಸೊ ಯಾರ ಸಹಾಯ ಬೇಕು, ಯಾರಿಗೆ ಸಹಾಯ ಬೇಕು, 11 ಗಂಟೆಯಿಂದ 1 ಗಂಟೆಗೆ ಮಾತ್ರ ನನ್ನ ಸ್ಲಾಟ್ ಖಾಲಿ ಇದೆ. ನಿಮಗೆ ಮೀಟಿಂಗ್ ಇಷ್ಟ ಆಗಿದ್ರೆ, ನಿಮ್ಮ ಮನೆಯಲ್ಲಿ ಇದೇ ರೀತಿ ಮೀಟಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಹೇಳಿ. 11ರಿಂದ 1, 15ನೇ ತಾರೀಕು. ಸೊ ಏನಕ್ಕೆ ಈ ರೀತಿ ಕೇಳ್ತಿದೀವಿ, ಫಿಕ್ಸ್ ಮಾಡ್ತಿದೀವಿ ಅಂದ್ರೆ ಕಮಿಟ್ಮೆಂಟ್, 2ನೇದು ಡಿಮ್ಯಾಂಡ್ ಕ್ರಿಯೇಷನ್, 3ನೇದು ಫ್ರೀ ಇದಾರೆ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ಅನ್ನೋ ಮನೋಭಾವನೆ ಇರಬಾರ್ದು, ಅರ್ಜೆನ್ಸಿ ಕ್ರಿಯೇಟ್ ಮಾಡಬೇಕು. ಅದರ ಜೊತೆಗೆ ಆ ಮೀಟಿಂಗ್ ಇಷ್ಟಪಟ್ಟಿದ್ರೆ ಖಂಡಿತ ನಿಮ್ಮ ಮೀಟಿಂಗ್ ಅನ್ನ ಬುಕ್ ಮಾಡ್ಕೊಳ್ತಾರೆ. ನಿಮ್ಮ ಬಿಸ್ನೆಸ್ ಆ ರೀತಿ ಎಕ್ಸ್ಪಾನ್ಷನ್ ಆಗ್ತಾ ಹೋಗುತ್ತೆ. ಯಾರಾದ್ರೂ ಒಬ್ರು ಹೇಳ್ಬೋದು, ಸರ್ ನಾನ್ ಪ್ರಮೋಟ್ ಮಾಡ್ತೀನಿ, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ, 15ನೇ ತಾರೀಕು ನಾನು ಪ್ರಮೋಟ್ ಮಾಡ್ತೀನಿ, 20 ಜನ ಗೆಸ್ಟ್ ಗಳನ್ನ ಕೂಡಿಸ್ತೀನಿ, ದಯವಿಟ್ಟು ಬಂದು ಡೆಮೋ ಮಾಡ್ಕೊಟ್ಟು ಹೇಳ್ಕೊಡಿ, ತೋರಿಸ್ಕೊಡಿ, ಹೇಗ್ ಮಾಡ್ಬೇಕು ಒಂದ್ಸಲ ತೋರಿಸ್ಕೊಡಿ. ದಿಸ್ ಇಸ್ ದ ವೇ ಆಫ್ ಎಜುಕೇಟಿಂಗ್ ಅವರ್ ಡೌನ್ಲೈನ್. ನಮ್ಮ ಡೌನ್ಲೈನ್ಸ್ ಅನ್ನ ಎಜುಕೇಟ್ ಮಾಡೋದಕ್ಕೆ, ಸೊ ಮೀಟಿಂಗ್ಸ್ ಅನ್ನ ಕಂಡಕ್ಟ್ ಮಾಡೋದಕ್ಕೆ ಬೇಕಾದಂತಹ ಅಂಶಗಳು, ಫೀಚರ್ಸ್ ಏನ್ ಇಟ್ಕೋಬೇಕು, ಪ್ರಿಪರೇಷನ್ ಹೇಗ್ ಮಾಡ್ಬೇಕು, ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೇಕು, ಅದನ್ನ ಎಲ್ಲ ಇನ್ನೊಂದ್ಸಲ ತೋರಿಸ್ಕೊಡೋದಕ್ಕೆ ಸ್ವತಃ ನಿಮ್ಮದೇ ಡೌನ್ಲೈನ್ಸ್ ನ ಮನೆಗಳಲ್ಲಿ ಮೀಟಿಂಗ್ ಅನ್ನ ಬುಕ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗಿ, ಆ ಮೀಟಿಂಗ್ ಹೋಗಿ ಇನ್ನೊಂದು ಮೀಟಿಂಗ್ ಅನ್ನ ಬುಕ್ ಮಾಡಿ. ಈ ರೀತಿ ಬುಕ್ ಎ ಮೀಟಿಂಗ್ ಫ್ರಮ್ ಎ ಮೀಟಿಂಗ್ ಅನ್ನುವಂತಹ ಫಾರ್ಮುಲಾ. ಬುಕ್ ಎ ಮೀಟಿಂಗ್ ಫ್ರಮ್ ಎ ಮೀಟಿಂಗ್, ಒಂದು ಮೀಟಿಂಗ್ ಅಲ್ಲಿ ಇನ್ನೊಂದು ಮೀಟಿಂಗ್ ಅನ್ನ ಬ್ಲಾಕ್ ಮಾಡ್ಕೊಳ್ಳೋದು, ಕಮಿಟ್ಮೆಂಟ್ ಮಾಡೋದು ಅಥವಾ ಅಕ್ನಾಲೆಡ್ಜ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಯಾವಾಗ ಮೀಟಿಂಗ್ಸ್ ಅನ್ನ ನೀವು ಡೆವಲಪ್ ಮಾಡ್ಕೊಳ್ತಾ ಹೋಗ್ತೀರಾ, ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ, ಅವಾಗ ನಿಮ್ಮ ಬಿಸ್ನೆಸ್ ಎಕ್ಸ್ಪಾನ್ಷನ್ ಆಗ್ತಾ ಹೋಗುತ್ತೆ. ನಂಬರ್ ಆಫ್ ಗೆಸ್ಟ್ ಗಳು ರೀಚ್ ಜಾಸ್ತಿ ಆಗುತ್ತೆ, ನಂಬರ್ ಆಫ್ ಕಸ್ಟಮರ್ಸ್ ಕನ್ವರ್ಷನ್ ಜಾಸ್ತಿ ಆಗುತ್ತೆ, ವಾಲ್ಯೂಮ್ ಜಾಸ್ತಿ ಆಗುತ್ತೆ, ನಿಮ್ಮ ಟೀಮ್ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ವೆರಿ ಅಫೋರ್ಡಬಲ್ ಕಾಸ್ಟ್ ಅಲ್ಲಿ ಹೋಮ್ ಮೀಟಿಂಗ್ ಕನ್ವೀನಿಯಂಟ್ ಇದೆ, ಡೂಪ್ಲಿಕೇಬಲ್ ಅಂದ್ರೆ ಅಲ್ಲಿ ಯಾರು ಬೇಕಾದ್ರೂ ಮಾಡಬಹುದು, ಕಾಸ್ಟ್ ತುಂಬಾ ಕಡಿಮೆ, ಲೋ ಕಾಸ್ಟ್ ಅಂತಾನೆ ಹೇಳ್ಬಹುದು, ಅಂಡ್ ಪ್ರೊಡಕ್ಟಿವ್. ಅದರಿಂದ ನಮಗೆ ಬಿಸ್ನೆಸ್ ಕೂಡ ಬರುತ್ತೆ. ಮನೆಯಲ್ಲೇ ಇದ್ದುಕೊಂಡು ಮನೆ ಅಕ್ಕಪಕ್ಕದವ್ರನ್ನ, ನಮಗೆ ಗೊತ್ತಿರೋರ್ನ ಇನ್ವೈಟ್ ಮಾಡಿ ಬಿಸ್ನೆಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು, ಬಿಸ್ನೆಸ್ ಅನ್ನ ಡಿರೈವ್ ಮಾಡಬಹುದು. ಅದಕ್ಕೋಸ್ಕರ ಇದನ್ನ ಪ್ರೊಡಕ್ಟಿವ್ ವೇ ಆಫ್ ಟೆಕ್ನಿಕ್ ಅಂತ ಹೇಳ್ತೀವಿ. ಹಾಗಾದ್ರೆ ಸ್ನೇಹಿತರೆ, ಇಷ್ಟೆಲ್ಲ ತಿಳಿಸಿದ ಮೇಲೆ ಐ ಥಿಂಕ್ ನೀವು ರೆಡಿ ಇರಬಹುದು. ಸೊ ಅಟ್ಲೀಸ್ಟ್ ವಾರಕ್ಕೆ ಒಂದು ದಿನ ಆದ್ರೂ ಒಂದು ಮೀಟಿಂಗ್ ಅನ್ನ, ಮಿನಿಮಮ್ ಒಂದು ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಿ. ಸೊ ತಿಂಗಳಿಗೆ ಒಂದು 4-5 ಮೀಟಿಂಗ್ಸ್ ಆದ್ರೂ ಹೋಮ್ ಮೀಟಿಂಗ್ಸ್ ಅನ್ನ ಕಂಡಕ್ಟ್ ಮಾಡಿ, ಬೇರೆ ಬೇರೆ ವಿಷಯಗಳ ಮೇಲೆ, ಬೇರೆ ಬೇರೆ ಟಾಪಿಕ್ಸ್ ನ ಮೇಲೆ. ಸೊ ಟ್ರೈ ಮಾಡಿ. ಸೊ ನಿಮ್ಗೆ ಆಜಾದಿ ಅಥವಾ ನೀವೇನ್ ಅನ್ಕೊಂಡಿದ್ದೀರಾ ಬಿಸ್ನೆಸ್ ಅಲ್ಲಿ ಬೆಳಿಬೇಕು ಅಂತ, ಖಂಡಿತ ಅದು ಸಾಧ್ಯ ಆಗತ್ತೆ. ಸೊ ಇಷ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಟ್ಟಿದ್ದು. ಐ ಥಿಂಕ್ ಬಹುಶಃ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಆ ಟೆಕ್ನಿಕ್ಸ್ ಅನ್ನ ಬಳಸ್ಕೊಳ್ಳಿ. ಆ ಒಂದು ಎಡಿಫಿಕೇಶನ್ ಆಫ್ ದ ಸ್ಪೀಕರ್, ಏನ್ ಹೇಳ್ಬೇಕು, ಏನ್ ಪ್ರಯೋಜನಗಳು ಅಂತ ಆಡಿಯನ್ಸ್ ಹೇಳ್ಬೇಕು, ಗ್ರೀಟ್ ಮಾಡೋದು, ನಗನಗತ ಅವರನ್ನ ಬರಮಾಡ್ಕೊಳ್ಳೋದು, ರೆಸ್ಪೆಕ್ಟ್ ಕೊಟ್ಟು ಮನೆ ಒಳಗೆ ಕರೆಯೋದು, ಒಂದ್ ಕಡೆ ಕೂರ್ಸೋದು, ಡಿಸ್ಟ್ರಾಕ್ಷನ್ ಇಲ್ಲದ ಹಾಗೆ ನೋಡ್ಕೊಳ್ಳೋದು, ಕ್ವಶನ್ಸ್ ಆನ್ಸರ್ ಆಮೇಲೆ ಲಾಸ್ಟ್ ಅಲ್ಲಿ ಇಟ್ಕೊಳ್ಳೋದು, ಅಂಡ್ ಯಾವುದೇ ರೀತಿ ರಿಫ್ರೆಶ್ಮೆಂಟ್ ಗೆ ಖರ್ಚು ಮಾಡದೇ ಇರೋದು ನೋಡ್ಕೊಳ್ಳಿ. ಸೊ ಸರಿಯಾದ ರೀತಿಯಲ್ಲಿ ನಿಮ್ಮ ಹಣಕಾಸಿನ ವ್ಯವಸ್ಥೆಯನ್ನ ನೋಡ್ಕೊಂಡು, ಸೊ ಈ ಒಂದು ಖರ್ಚನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಮ್ ಮೀಟಿಂಗ್ ಅನ್ನ ವಿತೌಟ್ ಕಾಸ್ಟ್, ನೋ ಕಾಸ್ಟ್ ಅಲ್ಲಿ ನೀವು ಕಂಡಕ್ಟ್ ಮಾಡ್ತಾ ಹೆಚ್ಚು ಬಿಸ್ನೆಸ್ ಅನ್ನ ಕಟ್ಟಬಹುದು. ಇನ್ಕ್ರೀಸ್ ಯುವರ್ ಹೋಮ್ ಮೀಟಿಂಗ್ಸ್ ಅನ್ನ ಮಾಡಿ ಚೆನ್ನಾಗಿ ಬಿಸ್ನೆಸ್ ಅನ್ನ ಕಟ್ಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್. ಸೊ ನಾಳೆ ಭೇಟಿ ಆಗೋಣ ಇನ್ನೊಂದು ಟಾಪಿಕ್ ನೊಂದಿಗೆ. ಅಲ್ಲಿವರೆಗೂ ಸ್ಟೇ ಸ್ಟ್ರಾಂಗ್, ಸ್ಟೇ ಹೆಲ್ದಿ. ಸೊ ಧನ್ಯವಾದಗಳು.